Hi students, in the previous class we were discussed about the synopsis of haloalkanes and haloarenes. In this class we are continuing the same synopsis along with some very important questions of this chapter. Those questions were discussed in the competitive examinations, that is the AIMS exam and then NEET exam as well as JEE examinations. Now look at here. The some very important reactions of this chapter is, first one is Raschig reaction. What is that? Raschig's reaction. This reaction is the best reaction and it is the commercially method for the preparations of the haloalkanes and haloarenes. Adrolli especially haloalkanes alli commercial method anta heltare. Commercial method ige use maduvanತಹ commercial ಪ್ರೊಡಕ್ಷನ್ ಕಮರ್ಷಿಯಲ್ ಆಗಿ ಇದನ್ನು ಯೂಸ್ ಮಾಡ್ತಾರೆ, ಈ ಮೆಥಡನ್ನು ಯೂಸ್ ಮಾಡ್ಕೋತಾರೆ ಹ್ಯಾಲೋಆಲ್ಕೇನ್ಸ್ನ ಪ್ರಿಪರೇಟ್ ಮಾಡಲಿಕ್ಕೆ. ದೆನ್ ಆಸ್ ಯು ನೋ ದಟ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್, ದಟ್ ಈಸ್ ವಾಟ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್, that is second one. Third one is Gattermann reaction, Gattermann reaction, and then fourth one is Boltzmann reaction. These are the very important reaction. Along with one is Markovnik's reaction, Markovnikov's ಅಂತ ಕರಿತೀವಲ್ವಾ, Markovnikov's ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ ಇದ್ರ ಬಗ್ಗೆ. ಬಟ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ಗಳಿಗೆ ಇದನ್ನು ಅಪ್ಲೈ ಮಾಡಿದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ಡೀಟೇಲ್ಸ್ ಕೊಡ್ತೀನಿ. ನೆಕ್ಸ್ಟ್ ಒನ್ ಈಸ್ ಆಂಟಿ ಮಾರ್ಕೋನಿಕ್ಸ್ಗೆ ಇನ್ನೊಂದು ಹೆಸರಿದೆ, ದಟ್ ಈಸ್ ಪರಾಕ್ಸೈಡ್ ಎಫೆಕ್ಟ್ ಅಂತಲೂ ಕರಿತೀವಿ. ಪರಾಕ್ಸೈಡ್ ಎಫೆಕ್ಟ್ ಅಂತಲೂ ಕರಿತೀವಿ. ಈ ಚಾಪ್ಟರ್ಲಿ ನೀವು ಇಂಪಾರ್ಟೆಂಟ್ ಆಗಿ ಕಲಿಬೇಕಾಗಿರುವಂತಹ ಮೇನ್ ರಿಯಾಕ್ಷನ್ಸ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ನೋಡಿ, ಈ ಚಾಪ್ಟರ್ನ ನಿಮಗೆ ಅಮೈನ್ಸ್ ಕಾನ್ಸೆಪ್ಟ್ಗಳಿಗೂ ರೀಚ್ ಮಾಡಿಸ್ಬೋದು, ಆಲ್ಕೋಹಾಲ್ಸ್ ಟಾಪಿಕ್ಗಳಿಗೂ ರೀಚ್ ಮಾಡಿಸ್ಬೋದು. ಅದಕ್ಕೆ ನಾನು ನಿಮಗೆ ನಿನ್ನೆ ಹೇಳಿದ್ದು ಏನು, ಆರ್ಗ್ಯಾನಿಕ್ ರಿಯಾಕ್ಷನಿಂದ ಆರ್ಗ್ಯಾನಿಕ್ ಕಾನ್ಸೆಪ್ಟಿಂದ ಒಂದೇ ಒಂದು ರಿಯಾಕ್ಷನ್ ಡೈರೆಕ್ಟಾಗಿ ಕ್ವಶನ್ಸ್ ಕೇಳಲ್ಲ. ದೇ ವಿಲ್ ಮಿಕ್ಸ್ ಅಪ್ ದ ಮೋರ್ ದೆನ್ 2 or 3 ರಿಯಾಕ್ಷನ್ ಆ್ಯಂಡ್ ಮೇಕ್ ಅ ಒನ್ ಕ್ವಶನ್. ಅವರು ಒಂದು 3 to 4 ರಿಯಾಕ್ಷನ್ಸ್ನ ಮರ್ಚ್ ಮಾಡಿ ಒಂದು ಕ್ವಶನ್ಸ್ನ ಮೇಕಪ್ ಮಾಡ್ತಾರೆ, ರೆಡಿ ಮಾಡ್ತಾರೆ. ಸೊ ಆ ಕಾರಣಕ್ಕೆ ಎಲ್ಲ ರಿಯಾಕ್ಷನ್ಸ್ಗಳ ಬಗ್ಗೆ ನಿಮಗೆ ಐಡಿಯಾ ಇರಬೇಕಾಗತ್ತೆ. ಕ್ಲಿಯರ್? ಲೆಟ್ಸ್ ಸಿ ಒನ್ ಬೈ ಒನ್. ಫಸ್ಟ್ ಒನ್ ಇಸ್ ರಾಶ್ಚಿಗ್ ರಿಯಾಕ್ಷನ್. ರಾಶ್ಚಿಗ್ ರಿಯಾಕ್ಷನ್ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಸೊ ವೆರಿ ಸಿಂಪಲ್, ಇಟ್ ಈಸ್ ಅ ಕೈಂಡ್ ಆಫ್ ರಿಯಾಕ್ಷನ್ ವೇರ್ ಆಲ್ಕೈಲ್ ಹ್ಯಾಲೈಡ್ಸ್, ಅರೈಲ್ ಹ್ಯಾಲೈಡ್ಸ್ ವಿತ್ HCl ವಿತ್ ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳನ್ನ ಜಾಯಿನ್ ಮಾಡಿಬಿಟ್ಟು ಕಾಂಪೌಂಡ್ನ ರೆಡಿ ಮಾಡೋದಿರುತ್ತೆ. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ನಿಮ್ಗೆ ಗೊತ್ತಿದೆ, N2 ಗ್ರೂಪ್ ರಿಲೀಸ್ ಆಗ್ತಾ ಹೋಗುತ್ತೆ. ಗಟರ್ಮನ್ ರಿಯಾಕ್ಷನ್ ಸಿಮಿಲರ್ ಟು ದ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್, ಬಟ್ ಡಿಫ್ರೆನ್ಸ್ ಓನ್ಲಿ ಒನ್ ಥಿಂಗ್, ದಟ್ ಈಸ್ ಹಿಯರ್ ಕ್ಯುಪ್ರಸ್ ಕ್ಲೋರೈಡ್ ಅನ್ನು ಯೂಸ್ ಮಾಡ್ತಾರೆ, ಇಲ್ಲಿ ಕಾಪರ್ ಅನ್ನು ಮಾತ್ರ ಯೂಸ್ ಮಾಡ್ತಾರೆ. ದೆನ್ Boltzmann reaction, here this method is meant for ಏನು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಮಾಡ್ತೀವಿ ಅದೇ ಥರ Boltzmann ರಿಯಾಕ್ಷನ್ ಕೂಡ ಹೌದು. ಬಟ್ ಇಲ್ಲಿ ಏನು ಚೇಂಜಸ್ ಮಾಡ್ತೀವಿ ಅಂದರೆ ಫ್ಲೋರೈಡ್ ಗ್ರೂಪ್ಗಳನ್ನು ಇಲ್ಲಿ ಪ್ರಿಪೇರ್ ಮಾಡ್ತೀವಿ. ನಥಿಂಗ್ ಬಟ್ ಫ್ಲೋರೋಬೆನ್ಸಿನ್, ಇಲ್ಲೇನಾಗಿರುತ್ತೆ ಕ್ಲೋರೋಬೆನ್ಸಿನ್, ಇಲ್ಲೇನಾಗಿರುತ್ತೆ ಕ್ಲೋರೋಬೆನ್ಸಿನ್, ಬಟ್ ಇಲ್ಲೇನಾಗಿರುತ್ತೆ ಫ್ಲೋರೋಬೆನ್ಸಿನ್ನ ಪ್ರಿಪೇರ್ ಮಾಡ್ತೀವಿ. ಮಾರ್ಕೋನಿಕಾವ್ಸ್ ಪ್ರಾಡಕ್ಟಲ್ಲಿ ನಿಮ್ಗೆ ಗೊತ್ತಿದೆ ಸೆಕೆಂಡರಿ ಪ್ರಾಡಕ್ಟ್ ಇಸ್ ದ ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ ಆ್ಯಂಡ್ ಆಂಟಿ ಮಾರ್ಕೋನಿಕ್ಸಲ್ಲಿ ಪ್ರೈಮರಿ ಪ್ರಾಡಕ್ಟ್ ಇಸ್ ದ ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಅಲಾಂಗ್ ವಿತ್ ದೀಸ್ ಥಿಂಗ್ಸ್ IUPAC ಆಫ್ ನಾಮನ್ಕ್ಲೇಚರ್ ಬಗ್ಗೆ ಕೇಳ್ಬೋದು, ಕೆಲವೊಂದು ಮಾಲಿಕ್ಯೂಲ್ಸ್ ಕೊಟ್ಬಿಟ್ಟು ಅದ್ರಗಳ IUPACನ ಕೇಳ್ಬೋದು, ರಿಯಾಕ್ಟಿವಿಟಿ ಪ್ರಾಪರ್ಟಿ ಕೇಳ್ಬೋದು, ಕೈರಲ್ ಕಾರ್ಬನ್ಗಳ ಬಗ್ಗೆ ಕೇಳ್ತಾ ಹೋಗ್ಬೋದು. ಸೊ ಲೆಟ್ಸ್ ಸಿ ಫಸ್ಟ್ ಒನ್ ಇಸ್ ರಾಶ್ಚಿಗ್ ರಿಯಾಕ್ಷನ್. ಈ ರಾಶ್ಚಿಗ್ ರಿಯಾಕ್ಷನ್ ಹೇಗಿರುತ್ತಂದರೆ ದಟ್ ಈಸ್ 2 moles ಆಫ್, ಬರ್ಕೊಂಡಿದ್ದೀರಾ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ಗಳಿವು. Now look at here, 2 moles of benzene C6H6 plus 2 moles of HCl plus oxygen. Blank space please. Yeah, thank you. So now look at here, this is the reaction. ಒಂದ್ಸಲ ನೋಡ್ಕೊಳ್ಳಿ, 2 moles of benzene ಬರ್ದಿದ್ದೀನಿ, 2 HCl plus oxygen molecule ಅನ್ನು ಬರ್ದಿದ್ದೀನಿ. ಕ್ಲಿಯರ್? So in the presence of CuCl2 ನಡೆಯುತ್ತೆ.
ನಾವು look at it, 2 moles of C6H6 ಇದೆ, 2 HCl ಇದೆ, ನಾನಿಲ್ಲಿ 2Cl and then 2C6H5 ನಲ್ಲಿ 2,6H5 ನ ತಗೊಂಡ್ರೆ it becomes what? 2C6H5Cl. that is 2 moles of Cl ಇರುತ್ತೆ, 2C6H5 ಬರುತ್ತೆ. ಇಲ್ಲಿ ಹೈಡ್ರೋಜನ್ ಎಷ್ಟಿದೆ? 2 6 12 ಹೈಡ್ರೋಜನ್ ಇದೆ, ಬಟ್ ಹಿಯರ್ 2 5 10 ಹೈಡ್ರೋಜನ್ ಇದೆ. ಸೊ 2 ಹೈಡ್ರೋಜನ್ ಡಿಫರೆನ್ಸ್ ಪ್ಲಸ್ 2 ಹೈಡ್ರೋಜನ್ 4 ಹೈಡ್ರೋಜನ್ ಡಿಫರೆನ್ಸ್ ಇದೆ. ಇಲ್ಲಿ O2 ಇದೆ. ನಾವು ಇಟ್ ಬಿಕಮ್ಸ್ ವಾಟ್? 2 moles of H2 and then O, that is O2, nothing but 2 oxygen ಇಲ್ಲಿದೆ. ಕ್ಲಿಯರ್? ದಿಸ್ ಇಸ್ ವಾಟ್? ಕ್ಲೋರೋಬೆನ್ಸಿನ್. 2 moles of ಕ್ಲೋರೋಬೆನ್ಸಿನ್ ಇಲ್ಲಿ ಫಾರ್ಮೇಷನ್ ಆಗಿರುತ್ತೆ. ಇದನ್ನು ನಾವೇನಂತ ಕರಿತೀವಿ? ರಾಸ್ಟಿಗ್ ರಿಯಾಕ್ಷನ್ ಅಂತ ಕರಿತೀವಿ. ಇಟ್ ಈಸ್ ಕ್ವೈಟ್ ಸಿಮಿಲರ್ ಟು ದ ಸ್ಯಾಂಡ್ ಮೇಸ್ ರಿಯಾಕ್ಷನ್ಸ್, ದಟ್ ಈಸ್ ಕ್ಲೋರೋಬೆನ್ಸಿನ್ ಪ್ರಾಡಕ್ಟ್ ಬರುತ್ತೆ. ಆ್ಯಂಡ್ ಸಿಮಿಲರ್ ಟು ಡಾಸನ್ಸ್ ಪ್ರೋಸೆಸ್ ಆಗಿರ್ಬೋದು, ಫಿಂಕ್ಲೆಸ್ಟಿನ್ ಪ್ರೋಸೆಸ್ ಆಗಿರ್ಬೋದು, ಎಲ್ಲ ಥರದ ಹ್ಯಾಲೋಜನ್ಸ್ ಗ್ರೂಪ್ಗಳು ಬರ್ತಾ ಹೋಗುತ್ತೆ. ಬಟ್ ನಿಮಗೆ ಕ್ವಶನ್ಸಲ್ಲಿ ಬೇರೆ ಥರ ರಿಯಾಕ್ಷನ್ಸನ್ನು ಕೊಟ್ಬಿಟ್ಟು, ಪ್ರಾಡಕ್ಟನ್ನು ಕೊಟ್ಬಿಟ್ಟು, ಈ ಥರ ಕೊಟ್ಟು ಏನು ಫೈನಲ್ ಪ್ರಾಡಕ್ಟ್, ವಾಟ್ ಇಸ್ ದ ನೇಮ್ ಆಫ್ ದ ರಿಯಾಕ್ಷನ್ ಅಂತಲೂ ಕೇಳ್ತಾರೆ. ಸೊ ನಿಮಗೆ ಆನ್ಸರ್ ಮಾಡುವಂಥ ಎಬಿಲಿಟಿ ಇರಬೇಕು. ಹೇಗೆ ಜಡ್ಜ್ ಮಾಡಬೇಕಂದ್ರೆ, ದಟ್ ಈಸ್ CuCl2 ಇನ್ ದ ಪ್ರೆಸೆನ್ಸ್ ಆಫ್ HCl ಆ್ಯಂಡ್ ಆಕ್ಸಿಜನ್ ಇದ್ದರೆ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ರಾಸ್ಟಿಗ್ ರಿಯಾಕ್ಷನ್. ಈ ಪ್ರೋಸೆಸ್ನ ಎಲ್ಲಿ ಯೂಸ್ ಮಾಡ್ತಾರೆ? ಕಮರ್ಷಿಯಲಿ ಪ್ರೊಡಕ್ಷನ್ಸ್ ಆಫ್ ದಿ ಕ್ಲೋರೋಬೆನ್ಸಿನ್ ಇದಕ್ಕೆ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಕ್ಲಿಯರ್ ಇದೆ? ಸೊ ನೆಕ್ಸ್ಟ್ ಸ್ಯಾಂಡ್ ಮೇಸ್ ರಿಯಾಕ್ಷನ್. ಸ್ಯಾಂಡ್ ಮೇಸ್ ರಿಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈ ರಿಯಾಕ್ಷನ್ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಬಹುದು ಅವರು. ನಾವು ಲುಕ್ ಅಟ್ ಹಿಯರ್ ಸ್ಯಾಂಡ್ ಮೇಸ್ ರಿಯಾಕ್ಷನ್, ದಟ್ ಈಸ್ ಬೆನ್ಸಿನ್ ರಿಂಗ್. ಸೊ ಅದಕ್ಕೆ ನಾವು ಬರೀತಿರೋದಕ್ಕೆ ಯಾವುದು? ಸ್ಯಾಂಡ್ ಮೇಯಸ್ ರಿಯಾಕ್ಷನ್. ಸ್ಯಾಂಡ್ ಮೇಯಸ್ ರಿಯಾಕ್ಷನ್ ನೋಡಿ, ಕ್ಲೋರೋಬೆನ್ಸಿನಿಗೆ ಅಥವಾ ಫ್ಲೋರೋಬೆನ್ಸಿನ ಪ್ರಿಪೇರ್ ಮಾಡಲಿಕ್ಕೆ ಸ್ಯಾಂಡ್ ಮೇಸ್ ರಿಯಾಕ್ಷನ್ಸ್ಗಳನ್ನ ಯೂಸ್ ಮಾಡ್ತೀವಿ. ಬಟ್ ಇಟ್ ಈಸ್ ಪ್ರಿಫರೆಟ್ಲಿ ಕ್ಲೋರೋಬೆನ್ಸಿನ ಪ್ರಿಪೇರ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್? N2Cl ಮೈನಸ್. ಸೊ ದಿಸ್ ಇಸ್ ವಾಟ್? Na N2+. ಕ್ಲಿಯರ್? ಸೊ ಇದಕ್ಕೆ CuCl ಗ್ರೂಪ್ ಬಾರ್ HCl ಹಾಕಿದ್ರಿ ಅಂದರೆ CuCl ಬಾರ್ HCl ಆರ್ Cu2Cl2 ಆರ್ Cu2Cl2 ಗ್ರೂಪನ್ನು ಆ್ಯಡ್ ಮಾಡಿದ್ರೆ ಅಂದರೆ ಇಟ್ ಗಿವ್ಸ್ ಅ ಪ್ರಾಡಕ್ಟ್. ದಟ್ ಪ್ರಾಡಕ್ಟ್ ಈಸ್ ಕ್ಲೋರೋಬೆನ್ಸಿನ್. ಏನು ಬಂದಿರುತ್ತೆ ಪ್ರಾಡಕ್ಟ್? ಕ್ಲೋರೋಬೆನ್ಸಿನ್ ಪ್ರಾಡಕ್ಟ್ ಬಂದಿರುತ್ತೆ. ದಿಸ್ ಇಸ್ ವಾಟ್ ಸ್ಯಾಂಡ್ ಮೇಸ್ ವಿತ್ ಎಲಿಮಿನೇಟ್ ಆಫ್ ವಾಟ್? ನೈಟ್ರೋಜನ್ ಗ್ಯಾಸ್. ದಿಸ್ ಇಸ್ ವಾಟ್? ಸ್ಯಾಂಡ್ ಮೇಸ್ ರಿಯಾಕ್ಷನ್. ಕ್ಲಿಯರ್ ಇದೆ? ನೆಕ್ಸ್ಟ್ ಗಟರ್ಮನ್ ರಿಯಾಕ್ಷನ್, ಸಿಮಿಲರ್ ಟು ಸ್ಯಾಂಡ್ ಮೇಸ್ ರಿಯಾಕ್ಷನ್. ಓನ್ಲಿ ಒನ್ ಡಿಫ್ರೆನ್ಸ್ ಇಸ್ ವಾಟ್? ಹಿಯರ್ N2Cl ಮೈನಸ್ ಅನ್ನೇ ಯೂಸ್ ಮಾಡಿದ್ದೀರಾ ಅಂದರೆ ಪ್ಲಸ್, ದಟ್ ಈಸ್ ಕಾಪರ್ ಬಾರ್ HCl. ಕಾಪರ್ನ ಯೂಸ್ ಮಾಡ್ತೀರಾ ಇಲ್ಲಿ. ಸೊ ರಿಯಾಕ್ಷನ್ ಏನಾಗುತ್ತೆ? ಸೇಮ್ ಥಿಂಗ್, ಪ್ರಾಡಕ್ಟ್ ಬರೋದು ಯಾವ್ದು ಬಂದಿರುತ್ತೆ? ದಟ್ ಈಸ್ Cl ಪ್ಲಸ್ N2. Cl ಪ್ಲಸ್ N2. ದಿಸ್ ಇಸ್ ವಾಟ್? ಗಟರ್ಮನ್ ರಿಯಾಕ್ಷನ್. ನೋಡಿ, ಗಟರ್ಮನ್ ರಿಯಾಕ್ಷನ್ ಅನ್ನೋದು ಬೇರೆ, ಗಟರ್ಮನ್ ಕೋಚ್ ರಿಯಾಕ್ಷನ್ ಬೇರೆ. ಗಟರ್ಮನ್ ರಿಯಾಕ್ಷನ್, ದಿಸ್ ರಿಯಾಕ್ಷನ್ ಈಸ್ ಫಾರ್ ದ ಪ್ರಿಪ್ರೇಷನ್ ಆಫ್ ವಾಟ್? ಕ್ಲೋರೋಬೆನ್ಸಿನ್. ಗಟರ್ಮನ್ ಕೋಚ್ ರಿಯಾಕ್ಷನ್ ಬರುತ್ತೆ, ಅಲ್ಲೇನು ಯೂಸ್ ಮಾಡ್ತೀರಾ? ಬೆನ್ಸಿನ್ ರಿಂಗ್ ಟು ದಟ್ CO, ಕಾರ್ಬನ್ ಮಾನಾಕ್ಸೈಡ್ ಹಾಕ್ತೀರಾ. ದಿಸ್ ರಿಯಾಕ್ಷನ್ ಅಕ್ಯೂಸ್ ಇನ್ ದ ಪ್ರೆಸೆನ್ಸ್ ಆಫ್ HCl. ನೋಡಿ, ಇಲ್ಲಿ ಏನು ಇಲ್ಲ ಅಂದರೆ ಏನಿರುತ್ತೆ? ಹೈಡ್ರೋಜನ್ ಇರುತ್ತೆ. ಸೊ ಇಂಟ್ರಾಕ್ಟ್ ಆಗಿ ಪ್ರಾಡಕ್ಟ್ ಇಲ್ಲೇನು ಬರುತ್ತೆ? ಬೆನ್ಸಾಲ್ಡಿಹೈಡ್ ಪ್ರಾಡಕ್ಟ್ ಬರುತ್ತೆ. ಬೆನ್ಸಾಲ್ಡಿಹೈಡ್. ದಿಸ್ ಇಸ್ ಕಾಲ್ಡ್ ಆಸ್ ಗಟರ್ಮನ್ ಕೋಚ್ ರಿಯಾಕ್ಷನ್. ಗಟರ್ಮನ್ ಕೋಚ್ ರಿಯಾಕ್ಷನ್ ಅಂತ ಕರಿತೀವಿ ಇದನ್ನು. ಸೊ ಹಾಗಾದ್ರೆ ಈ ರಿಯಾಕ್ಷನ್ಗೆ ಹೇಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ? ನೇಮ್ ದ ರಿಯಾಕ್ಷನ್ ಕೇಳಿದ್ರೆ ವೆರಿ ಸಿಂಪಲ್. ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್? OC. ಅದನ್ನು ಉಲ್ಟಾ ಮಾಡಿ ಏನಾಗುತ್ತೆ? CO. ಕ್ಲಿಯರ್ ಇದೆ? ಇದು ಕ್ಲೂ ಆಕ್ಚುಲಿ ಗಟರ್ಮನ್ ಕೋಚಿಗೂ ಗಟರ್ಮನ್ ರಿಯಾಕ್ಷನ್ಗಿರುವಂಥ ಡಿಫ್ರೆನ್ಸ್. ಕ್ಲಿಯರ್? ಸೊ ನೆಕ್ಸ್ಟ್ ಒನ್ ಇಸ್ ವಾಟ್? ಬಾಲ್ಸ್-ಸ್ಕೈಮನ್ ರಿಯಾಕ್ಷನ್. ಸಿಮಿಲರ್ ಬಾಲ್ಸ್-ಸ್ಕೈಮನ್ ರಿಯಾಕ್ಷನ್ ಅಲ್ಲಿ ಚೇಂಜಸ್ ಏನಂದ್ರೆ, ಬಾಲ್ಸ್-ಸ್ಕೈಮನ್ ಅಲ್ಲಿ ನಾವು ಯೂಸ್ ಮಾಡುವಂಥದ್ದು ಫ್ಲೋರೈಡ್ ಗ್ರೂಪ್ಗಳನ್ನು. ಸೇಮ್ ಡೈಕ್ಲೋರೋ, ದಟ್ ಇಸ್ BDC, ಬೆನ್ಸಿನ್ ಡೈಯಾಜೋನಿಯಂ ಕ್ಲೋರೈಡ್ ಅನ್ನು ತಗೊಂಡು ಅದಕ್ಕೆ BF4 ಮಾಲಿಕ್ಯೂಲ್ಸನ್ನು ನೀವು ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀರಾ ಅಂತಂದರೆ BF4 ಮಾಲಿಕ್ಯೂಲ್. ನಾವು ಇಟ್ ಬಿಕಮ್ಸ್ ವಾಟ್?
ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಬರುತ್ತೊಂದು. ಸೊ ಬೆನ್ಸಿನ್ ರಿಂಗ್ ಹಿಯರ್ N2BF4 ಮೈನಸ್ N2BF4 ಮೈನಸ್ ಪ್ರಾಡಕ್ಟ್ ಬರುತ್ತೆ. ಮತ್ತೆ ಇದನ್ನು ನಾವು ಹೀಟ್ ಮಾಡಿದ್ವಿ ಅಂದರೆ, ಇಫ್ ಯು ಆರ್ ಗೋಯಿಂಗ್ ಟು ಹೀಟ್, ಇಲ್ಲಿಂದ BF3 ಮಾಲಿಕ್ಯೂಲ್ ಹೋಗುತ್ತೆ, ದಟ್ ಈಸ್ BF3. ನಿನ್ನೆ ಇದನ್ನು ಬರ್ದಿದ್ದೀನಿ, ನಾನು ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮತ್ತೆ ಒಂದು ರೀಕಾಲ್ ಮಾಡ್ತಿರೋದು, N2 ಹೋಗುತ್ತೆ, ದೆನ್ 1 F ಮಾತ್ರ ಉಳಿಯುತ್ತೆ. ನಾವು ಇಟ್ ಬಿಕಮ್ಸ್ ವಾಟ್, ಬೆನ್ಸಿನ್ ರಿಂಗ್. ದಟ್ ಏನು ಉಳಿಯುತ್ತೆ ಇಲ್ಲಿ ಈ ಪ್ಲೇಸಲ್ಲಿ, F. ಕರೆಕ್ಟ್? ಫ್ಲೋರೋಬೆನ್ಸಿನ್. ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ ರಿಯಾಕ್ಷನ್. ಕ್ಲಿಯರ್? ಸೊ ಇಲ್ಲೇನಾಗಿರುತ್ತೆ, N2Cl ಮೈನಸ್ ಇದೆ, ಆ್ಯಂಡ್ ದೆನ್ ಇಲ್ಲಿ ಹೀಟ್ ಮಾಡ್ತೀವಿ, ಆ್ಯಂಡ್ ದೆನ್ ಈ ಪ್ಲೇಸಲ್ಲಿ ಹೀಟ್ ಮಾಡ್ತೀವಿ. ಇದ್ರ ಜೊತೆಗೆ ಸೋಡಿಯಂ ಗ್ರೂಪ್ ಇರುತ್ತೆ, ಬಿಕಾಸ್ ಇಟ್ ಇಸ್ ಅ ಸಾಲ್ಟ್. NaBF4 ಮೈನಸ್ ಪ್ರಾಡಕ್ಟ್ ಬರುತ್ತೆ, Na ಏನಾಗಿರುತ್ತೆ Cl ಜೊತೆ ಸೇರ್ಕೊಂಡು NaCl ಆಗಿ ಹೋಗುತ್ತೆ. ರಿಮೈನಿಂಗ್ BF4 ಇದ್ದಿದ್ದು Cl ಮೈನಸ್ ಜಾಗದಲ್ಲಿ ಶಿಫ್ಟ್ ಆಗುತ್ತೆ, ಫೈನಲ್ ಪ್ರಾಡಕ್ಟ್ ಸಿಗುತ್ತೆ. ದೀಸ್ ಆರ್ ವಾಟ್ ಬಾಲ್ಸ್-ಕೈಮನ್ ರಿಯಾಕ್ಷನ್. ದಟ್ ಇಸ್ ಬಾಲ್ಸ್-ಕೈಮನ್, ದಟ್ ಇಸ್ ಗಟರ್ಮನ್-ಕೋಚ್, ದಿಸ್ ಇಸ್ ಗಟರ್ಮನ್ ರಿಯಾಕ್ಷನ್, ಸ್ಯಾಂಡ್-ಮೇಸ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಒನ್ ಈಸ್ ಮಾರ್ಕೋನಿಕ್ಸ್ ಆ್ಯಂಡ್ ಆಂಟಿಮಾರ್ಕೋನಿಕ್ಸ್ ಪ್ರಾಡಕ್ಟ್. ಸೊ ಮಾರ್ಕೋನಿಕ್ಸ್ ರಿಯಾಕ್ಷನ್ಗೂ ಆಂಟಿಮಾರ್ಕೋನಿಕ್ಸ್ಗೂ ಇರುವಂಥ ಡಿಫ್ರೆನ್ಸ್ ಓನ್ಲಿ ಒನ್ ಥಿಂಗ್, ದಟ್ ಈಸ್ ಪರಾಕ್ಸೈಡ್ ಅಂತ ಏನಾದರೂ ಕೊಟ್ಟರು ಅಂದರೆ ಒಂದು ರಿಯಾಕ್ಷನಲ್ಲಿ, ಇಫ್ ದೇ ಗಿವ್ ಪರಾಕ್ಸೈಡ್, ರಿಯಾಕ್ಷನಲ್ಲಿ ಪರಾಕ್ಸೈಡ್ ಕೊಟ್ಟರೆ ಅದನ್ನು ನಾವೇನಂತ ಕರಿತೀವಿ, ಆಂಟಿಮಾರ್ಕೋನಿಕ್ಸ್ ಅಂತ ಕರಿತೀವಿ. ನಾವು ಲುಕ್ ಅಟ್ ಹಿಯರ್, ನಿಮಗೆ ಈ ಥರನೂ ಕ್ವಶನ್ ಕೇಳ್ಬೋದು. CH3 ಸಿಂಗಲ್ ಬಾಂಡ್, CH ಡಬಲ್ ಬಾಂಡ್, CH2 ಕ್ಲಿಯರ್, ಪ್ಲಸ್ HBr plus HBr. A, B, here peroxide. ಸೊ ಈ ಪ್ಲೇಸಲ್ಲಿ ಪರಾಕ್ಸೈಡ್ ಇರುತ್ತೆ, ಇಲ್ಲಿ ಪರಾಕ್ಸೈಡ್ ಯಾವ ರಿಯೇಜೆಂಟ್ ಅನ್ನು ಕೊಟ್ಟಿಲ್ಲ. ಸೊ ವಾಟ್ ವಿಲ್ ಬಿ ದ ಪ್ರಾಡಕ್ಟ್, ವಾಟ್ ಈಸ್ ದ ನೇಮ್ ಆಫ್ A ಆ್ಯಂಡ್ ವಾಟ್ ಇಸ್ ದ ನೇಮ್ ಆಫ್ B, ಆರ್ ವಾಟ್ ಈಸ್ A ಆ್ಯಂಡ್ ವಾಟ್ ಈಸ್ B ಅಂತ ಕೇಳ್ತಾರೆ. ತುಂಬ ಸಿಂಪಲ್, ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಲುಕ್ ಇಟ್ ಹಿಯರ್. ಸೊ ದಿಸ್ ಇಸ್ ವಾಟ್ CH ಡಬಲ್ ಬಾಂಡ್ CH ಇರೋದ್ರಿಂದ ಈ ಹೈಡ್ರೋಜನ್ ಇಲ್ಲಿಗೆ ಬಂದು ಅಟ್ಯಾಚ್ ಆಯಿತು, ಈ Br ಎಲ್ಲಿಗೆ ಬಂದು ಅಟ್ಯಾಚ್ ಆಯಿತು ಅಂದರೆ ಹೇಗೆ ಅಟ್ಯಾಚ್ ಆಗುತ್ತೆ, ಆ್ಯಸ್ ಯು ನೋ ದಟ್. ಸೊ ಇಲ್ಲಿ ಡಬಲ್ ಬಾಂಡ್ ಇದ್ದಿದ್ದು ಈ ಕಾರ್ಬನ್ ಮೇಲೆ ಶಿಫ್ಟ್ ಆದಾಗ ಇಟ್ ಕ್ಯಾರೀಸ್ ನೆಗೆಟಿವ್ ಚಾರ್ಜ್. HBr ಡಿವೈಡ್ ಆದಾಗ H ಕ್ಯಾರೀಸ್ ಪಾಸಿಟಿವ್. ದಿಸ್ ಪಾಸಿಟಿವ್ ನೆಗೆಟಿವ್ ಇಂಟ್ರಾಕ್ಟ್ ಆಗಿಬಿಟ್ಟು ಏನಾಗುತ್ತೆ, ಈ H ಬಂದು ಇಲ್ಲಿ ಜಾಯ್ನ್ ಆಗುತ್ತೆ. ಸೊ ನಾವು ಹಿಯರ್ 1, 2, 3 3 ವೇಲೆನ್ಸಿ ಆಗುತ್ತೆ, ದೆನ್ ಇಟ್ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್. 1 Br ಬಂದು ಇಲ್ಲಿ ಜಾಯ್ನ್ ಆಯಿತು ಅಂದರೆ ದಿಸ್ ವಿಲ್ ಬಿ CH3 ಸಿಂಗಲ್ ಬಾಂಡ್, CH ಸಿಂಗಲ್ ಬಾಂಡ್, Br ಸಿಂಗಲ್ ಬಾಂಡ್, CH3. ಈ ಥರ ಒಂದು ಪ್ರಾಡಕ್ಟ್ ಬರುತ್ತೆ. ಅದೇ ಪರಾಕ್ಸೈಡ್ ಅಂತ ಬಂದಾಗ Br ಅನ್ನೋದು ಫಸ್ಟ್ ಕಾರ್ಬನ್ ಆಟಮಿಗೆ ಹೋಗುತ್ತೆ, ಆ್ಯಂಡ್ ದೆನ್ H ಅನ್ನೋದು ಸೆಕೆಂಡ್ ಕಾರ್ಬನ್ ಆಟಮಿಗೆ ಹೋಗುತ್ತೆ. ನಾವು ಇಟ್ ಬಿಕಮ್ಸ್ CH3 ಸಿಂಗಲ್ ಬಾಂಡ್, CH2 ಸಿಂಗಲ್ ಬಾಂಡ್, CH2 ಸಿಂಗಲ್ ಬಾಂಡ್, Br. ಡಿಯರ್ ಸ್ಟೂಡೆಂಟ್ಸ್, ಪರಾಕ್ಸೈಡ್ ಅಂತ ಬಂತು, ಒಂದು ಅನ್ಸಿಮೆಟ್ರಿಕಲ್ ಆಲ್ಕೇನ್ ಕೊಟ್ಟಿದ್ದಾರೆ, HBr ಕೊಟ್ಟಿದ್ದಾರೆ ಅಂತ ಅಂದರೆ ಯಾವಾಗಲೂ ದಿಸ್ ಈಸ್ ಬಿ ಆಂಟಿ-ಮಾರ್ಕೋನಿಕ್ಸ್ ಪ್ರಾಡಕ್ಟ್. ಮಾರ್ಕೋನಿಕ್ಸ್ ಪ್ರಾಡಕ್ಟ್ ಅಂತ ಕರೀತಾರೆ. ಕ್ಲಿಯರ್? ದಿಸ್ ಇಸ್ ಆಂಟಿ-ಮಾರ್ಕೋನಿಕ್ಸ್ ಆ್ಯಂಡ್ ದಿಸ್ ಇಸ್ ವಾಟ್ ಮಾರ್ಕೋನಿಕ್ಸ್ ಪ್ರಾಡಕ್ಟ್. ದಿಸ್ ಇಸ್ ವಾಟ್ ಮಾರ್ಕೋನಿಕ್ಸ್ ಪ್ರಾಡಕ್ಟ್. ಮಾರ್ಕೋನಿಕ್ಸ್ ಮತ್ತು ಆಂಟಿ-ಮಾರ್ಕೋನಿಕ್ಸ್ ಡಿಫ್ರೆನ್ಸ್ ಇರೋದು ಯಾವುದು, ಪರಾಕ್ಸೈಡ್ ಮಾತ್ರ ಒಂದೇ ಒಂದು ಡಿಫ್ರೆನ್ಸ್. ಕ್ಲಿಯರ್ ಇದೆ? ಅರ್ಥ ಆಗಿದೆ? ಸೊ ಈ ಟಾಪಿಕ್ನಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಮೇನ್ ಕಾನ್ಸೆಪ್ಟನ್ನು ನಾನು ಹೇಳಿದ್ದೀನಿ. ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಎಕ್ಸ್ಟ್ರಾ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಅದಕ್ಕೆ ರಿಲೇಟ್ ಇರೋವಂಥ ಕ್ವಶನ್ಸ್ಗಳನ್ನು ಹೇಳ್ತೀನಿ. ಓಕೆ, ಹಾಗಾದರೆ ಕ್ವಶನ್ಸ್ ಕಡೆ ನೋಡುವ. ಒಂದ್ಸಲ ಬೋರ್ಡ್ ನೀಟಾಗಿ ನೋಡ್ಕೊಳ್ಳಿ. ಇದನ್ನು ಅಪ್ಲೈಡ್ ಫಾರ್ಮಲ್ಲಿ ಕೇಳ್ತಾರೆ. ನಾನು ನಿಮಗೆ ಆಲಿಫ್ಯಾಟಿಕ್ಕಿಗೆ ಮಾತ್ರ ಬರೆದಿದ್ದೇನೆ, ಆರೋಮ್ಯಾಟಿಕ್ಕಿಗೆ ಕೇಳ್ಬೋದು. ಕಾರ್ಬನ್ ನೋಡಬೇಕು, SN1 SN2 ಮೆಕ್ಯಾನಿಸಮ್ಸ್ಗಳ ಬಗ್ಗೆ ಐಡಿಯಾ ಇರಬೇಕು. ಪ್ರತಿಯೊಂದನ್ನು ನೀಟಾಗಿ ನೀವು ಪ್ರೀವಿಯಸ್ಸಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಕ್ಲಾಸಸ್ಸನ್ನು ನೀವು ನೀಟಾಗಿ ನೋಡಿದ್ರಿ ಅಂದರೆ, ಅರ್ಥ ಮಾಡ್ಕೊಂಡ್ರಿ ಅಂದರೆ ಇದು ಯಾವುದೂ ಕೂಡ ಕಷ್ಟ ಆಗೋದಿಲ್ಲ. ಸೊ ಕಾಂಪಿಟೇಟಿವ್ ಕ್ಲಾಸಸ್ನ ಕೇಳೋಕ್ಕಿಂತ ಮುಂಚೆ ವಿಡಿಯೋಸ್ ಕ್ಲಾಸನ್ನು ಸ್ವಲ್ಪ ನೋಡ್ಕೊಂಡಿರಿ, ಆಮೇಲೆ ಇಲ್ಲಿ ಕ್ಲಾಸನ್ನು ಕೇಳಿ, ತುಂಬ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನಿಗೆ ಬರೋಣ. ಫಸ್ಟ್ ಕ್ವಶನ್ ಪ್ಲೀಸ್. So first question, amongst the CX bond where X is equal to Cl,
Bri. ನೋಡಿ, what is that amount where X Cl Bri? The correct bond energy order is, dear student ಅಲ್ಲಿ ಏನು ಕೊಟ್ಟಿದ್ದಾರೆ, bond order energy, that is bond energy. Bond energy is inversely proportional to size of ions. Size of ions. Now look at there, ಕ್ಯಾಟಯಾನ್ ಅನ್ನೋದು ಎಲ್ಲ ಕಡೆನೂ ಸೇಮ್ ಇದೆ, ಬಟ್ ಆನಯಾನಿಕ್ ಸೈಜ್ ಏನಾಗ್ತಿದೆ, ಅಲ್ಲಿ ವೇರಿಯೇಷನ್ ಇದೆ. ವಾಟ್ ಇಸ್ ದಟ್? Cl Br and I. Cl Br I. So electronegative character of Cl is greater than Br than I. Down the group atomic size ಏನಾಗ್ತಿರುತ್ತೆ? Increase. What is that? Increase. Atomic size ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಿದೆ ಅಂತ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾರ್ಬನ್ ಅಂಡ್ ಹ್ಯಾಲೋಜನ್ ಆಟಮ್ ಏನಾಗಿದೆ, ಜಾಸ್ತಿ. ಸೊ ಬ್ರೇಕ್ ಮಾಡಬೇಕಂದ್ರೆ ಎನರ್ಜಿ ಕಡಿಮೆ ಬೇಕಾ, ಜಾಸ್ತಿ ಬೇಕಾ? ಕಡಿಮೆ ಎನರ್ಜಿ ಬೇಕು. ಆಬ್ವಿಯಸ್ಲಿ ಅಲ್ವಾ, ಡಿಸ್ಟೆನ್ಸ್ ಜಾಸ್ತಿ ಆದ ಹಾಗೆ ಬಾಂಡ್ ಸ್ಟ್ರೆಂತ್ ಏನಾಗ್ತಿರುತ್ತೆ, ಕಡಿಮೆ ಆಗ್ತಿರುತ್ತೆ. ಬಾಂಡ್ ಸ್ಟ್ರೆಂತ್ ಕಡಿಮೆ ಆಗ್ತಿದೆ ಅಂದರೆ ಅಲ್ಲಿ ಬಾಂಡ್ ಎನರ್ಜಿ ಅನ್ನೋದು ಕಮ್ಮಿ ಬೇಕಾಗುತ್ತೆ, ಜಾಸ್ತಿ ಬೇಕಾಗುತ್ತಾ? ಬಾಂಡ್ ಎನರ್ಜಿ, ಬಾಂಡ್ ಸ್ಟ್ರೆಂತ್ ಎರಡೂ ಕೂಡ ಕೋರಿಲೇಟ್ ಆಗಿರುತ್ತೆ. ನಾವು ಲುಕ್ ಅಟ್ ಹಿಯರ್, ಬಾಂಡ್ ಎನರ್ಜಿ ಆಫ್ CCl CBr Ci, where CCl is greater than CBr, CBr is greater than Ci. ಅಂದರೆ ಡಿಸ್ಟೆನ್ಸ್ ಎಲ್ಲಿ ಕಮ್ಮಿ ಇರುತ್ತೋ, ಎಲ್ಲಿ ಸೈಜ್ ಕಮ್ಮಿ ಇರುತ್ತೋ ಅಲ್ಲಿ ಬಾಂಡ್ ಎನರ್ಜಿ ಏನಾಗಬೇಕು, ಜಾಸ್ತಿ ಬೇಕಾಗತ್ತೆ. ಹಾಗಾದ್ರೆ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಆನ್ಸರ್ ನೋಡಿ, that is option A. CCl is greater than CBr, CBr is greater than Ci. ನೋಡಿ, ಇಲ್ಲಿ ಜಸ್ಟ್ ಕಾರ್ಬನ್ಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ನಿಮಗೆ ಈ ಥರ ಮಾಲಿಕ್ಯೂಲ್ಸ್ನ ಕೊಡಬಹುದು. ಹೇಗೆ? CH3 thrice Cl, CH3 thrice Br, CH3 CCl, CH3 CBr, CH3 thrice Ci. ಸೊ ಇವುಗಳಲ್ಲಿ ಬಾಂಡ್ ಎನರ್ಜಿ ಅಥವಾ ರಿಯಾಕ್ಟಿವಿಟಿ ನೇಚರ್ ಇವುಗಳಲ್ಲಿ ಯಾವುದಕ್ಕೆ ಜಾಸ್ತಿ ಇರುತ್ತೆ? ಇವುಗಳಲ್ಲಿ ರಿಯಾಕ್ಟಿವಿಟಿ ನೇಚರ್ ಯಾವುದಕ್ಕೆ ಜಾಸ್ತಿ ಇರುತ್ತೆ ತಿಳ್ಕೊಬಹುದಾ? ಡಿಯರ್ ಸ್ಟೂಡೆಂಟ್, ಎಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ಬಾಂಡ್ ಎನರ್ಜಿ ಕಮ್ಮಿ ಇರುತ್ತೆ. ಬಾಂಡ್ ಎನರ್ಜಿ ಕಮ್ಮಿ ಅಂದರೆ ರಿಯಾಕ್ಟಿವಿಟಿ ನೇಚರ್ ಆಫ್ ದಟ್ ಮಾಲಿಕ್ಯೂಲ್ ಈಸ್ ಮೋರ್. ಹಾಗಾದರೆ CH3Ci ನಲ್ಲಿ ರಿಯಾಕ್ಟಿವಿಟಿ ನೇಚರ್ ಯಾವುದಕ್ಕಿರುತ್ತೆ? ಈ ಗ್ರೂಪಿಗೆ ಇರುತ್ತೆ. ಡಿಟ್ಯಾಚ್ ಆಗುವಂಥ ಪ್ರಾಪರ್ಟಿ ಇದಕ್ಕೆ, ಬಾಂಡ್ ಬೇಗ ಬ್ರೇಕ್ ಆಗ್ತಾ ಹೋಗುತ್ತೆ. ಕ್ಲಿಯರ್ ಇದೆ? ಇಲ್ಲಿ ನಾನು ಟರ್ಷಿಯರಿ ಗ್ರೂಪನ್ನು ತೊಗೊಂಡಿದ್ದೀನಿ. ನಿಮಗೆ ಸೆಕೆಂಡರಿ ಗ್ರೂಪ್ ಮಾಡ್ಬೋದು ಅಥವಾ ಪ್ರೈಮರಿ ಗ್ರೂಪಿಗಳಿಗೂ ಎಕ್ಸಾಂಪಲ್ನ ಕೊಟ್ಬಿಟ್ಟು ಆನ್ಸರ್ ತೆಗಿಬಹುದು. ಕ್ಲಿಯರ್ ಇದೆ? ಕ್ವಶನ್ಸ್ಗಳನ್ನು ಅವ್ರು ಹೇಗಾದರೂ ಫ್ರೇಮ್ ಮಾಡಲಿ, ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿರಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಸ್ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನಿಗೆ ಹೋಗುವ. ದ IUPAC ನೇಮ್ ಆಫ್ ದ ಕಾಂಪೌಂಡ್. ನೋಡಿ, ಈ ಥರ ಕ್ವಶನ್ನು ಕೆಮಿಸ್ಟ್ರಿ ಪೇಪರಲ್ಲಿ ಒಂದಾದರೂ ಇರುತ್ತೆ. ಈದರ್ ಫ್ರಮ್ ಕೋಆರ್ಡಿನೇಷನ್ ಕಾಂಪೌಂಡ್ ಆರ್ ಈದರ್ ಫ್ರಮ್ ದಿಸ್ ಚಾಪ್ಟರ್ ಆರ್ ಆಲ್ಕೋಹಾಲ್ಸ್ ಆರ್ಗಾನಿಕ್ ಇಂದ ಯಾವುದಾದ್ರೂ ಕೇಳಬಹುದು. ಕ್ಲಿಯರ್ ಇದೆ? ಅಥವಾ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಕಾಂಪ್ಲೆಕ್ಸನ್ನು ಕೊಟ್ಬಿಟ್ಟು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಕೊಡ್ಬೋದು, ಆನಯಾನಿಕ್ ಕಾಂಪ್ಲೆಕ್ಸ್ ಕೊಡ್ಬೋದು, ಯಾವುದಾದ್ರೂ ಒಂದು ಕ್ವಶನ್ಸ್ನ ಕೇಳ್ಬೋದು. ನಿಮಗೆ ಅದರ ಬಗ್ಗೆ ಕಂಪ್ಲೀಟ್ ಆದ ಐಡಿಯಾಗಳು ಇರಬೇಕು. ನಾವು ಲುಕ್ ಎಟ್ ದ ರಿಯಾಕ್ಷನ್. ಸೊ ದಟ್ ಈಸ್ ವಾಟ್? CH3 single bond C. Okay, then here what? CH3, then Br. So ಈ ಕಾರ್ಬನ್ ಆಟಮಿಗೆ ಏನು ಮಾಡಿದ್ದಾರೆ? CH2 single bond, CH2 single bond Br. IUPAC ನಾಮನ್ಕ್ಲೇಚರ್ನ ನೀವು ಕಲ್ತಿರ್ತೀರಾ. ಸೊ ಡೌನ್ ದ ಗ್ರೂಪ್ ಈ ಥರ ಬ್ರಾಂಚ್ ರೆಡಿಯಾಗಿ ಮತ್ತೆ ಸ್ಟ್ರೈಟ್ ಫಾರ್ಮಲ್ಲಿ ಇತ್ತು ಅಂದರೆ ನಂಬರ್ ಕೌಂಟ್ ಎಲ್ಲಿಂದ ತಗೋತೀವಿ? ಈ ಕಾರ್ಬನಿಂದ ತಗೋತೀವಿ. ನಾವು ಇಟ್ ಈಸ್ ವಾಟ್? 1 2 3 and then this is 4. Clear? 1 2 3 4. ಹಾಗಾದರೆ ಥರ್ಡ್ ಕಾರ್ಬನ್ ಆಟಮಿಗೆ ಏನು ಅಟ್ಯಾಚ್ ಆಗಿದೆ? ಬ್ರೋಮೈಡ್ ಅಟ್ಯಾಚ್ ಆಗಿದೆ. ಫಸ್ಟ್ ಕಾರ್ಬನ್ ಆಟಮಿಗೆ ಬ್ರೋಮೈಡ್ ಅಟ್ಯಾಚ್ ಆಗಿದೆ. 1,3 ಬ್ರೋಮೋ ಎಲ್ಲಿದೆ ಹುಡುಕಿ ಒಂದ್ಸಲ. ನೋಡಿ, ಅಲ್ಲಿ ಎರಡು ಆಪ್ಷನಲ್ ಇದೆ. ಕ್ಲಿಯರ್? ಒನ್ ಈಸ್ 1,3 ಡೈಬ್ರೋಮೋ ಇದೆ, ಇನ್ನೊಂದು 1,3 ಡೈಬ್ರೋಮೋ ಇದೆ. ಸೊ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಇವೆರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ಕ್ಲಿಯರ್ ಇದೆ? ಹಾಗಾದ್ರೆ ವಿಚ್ ಒನ್ ಈಸ್ ದ ರೈಟ್ ಆನ್ಸರ್ ದೇರ್? ಯುವರ್ ಆಪ್ಷನ್ ಎ ಆರ್ ಆಪ್ಷನ್ ಸಿ? ಲುಕ್ ಇಟ್ ದೇರ್.
ಒಂದು ಮಿಸ್ಟೇಕ್ಸ್ ಮಾಡಿದ್ದಾರೆ ಅದರಲ್ಲಿ. ಆಪ್ಷನ್ ಸಿ ನಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಏನು? ದೇ ಗಿವನ್ ದಟ್ ಹಿಯರ್ 3 methyl. ವಾಟ್ ಇಸ್ ದಿಸ್? 3 methyl ಅಂಡ್ ಹಿಯರ್ 1,3 ಡೈಬ್ರೋಮೋ. ನಿಮಗೆ ನೆನಪಿರೋ ಹಾಗೆ ಆಲ್ಫಾಬೆಟಿಕ್ ಆಗಿ ಯಾವುದು ಬರುತ್ತೆ ಫಸ್ಟು ಅದು ಮೊದಲಿಗೆ ಬರಬೇಕು. ಡಿ ಫಸ್ಟ್ ಬರಬೇಕು, ಎಮ್ ನೆಕ್ಸ್ಟ್ ಹೋಗಬೇಕು. ಇಲ್ಲಿ ನೋಡಿ 1,3 ಡೈಬ್ರೋಮೋ 3 methyl, ದಟ್ ಇಸ್ ಆಲ್ಫಾಬೆಟಲ್ಲಿ ಡಿ ಅಥವಾ ಬಿ ಫಸ್ಟ್ ಇದೆ, ದೆನ್ ಏನಿದೆ ಮೀಥೈಲ್ ಗ್ರೂಪ್ ಇದೆ, ಎಮ್ ನೆಕ್ಸ್ಟ್ ಬಂದಿದೆ. ಹಾಗಾದರೆ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ರೈಟ್ ಆನ್ಸರ್ ಹೌದು, ಬಟ್ ಆಲ್ಫಾಬೆಟಿಕ್ ಆಗಿ ಅದು ಅರೇಂಜ್ ಆಗಿಲ್ಲ. ಆ ಕಾರಣಕ್ಕೆ ಆಪ್ಷನ್ ಸಿ ಏನಾಗಿರುತ್ತೆ? ರಾಂಗ್ ಆಗಿರುತ್ತೆ. ಕ್ಲಿಯರ್ ಇದೆ? ಸೊ ಇದರ ಅರ್ಥ ಮಾಡ್ಕೋಬೇಕು. ಈ ಥರ ಮಾಲಿಕ್ಯೂಲ್ಸ್ಗಳು ತುಂಬ ಮಾಲಿಕ್ಯೂಲ್ಸ್ಗಳನ್ನು ನಿಮಗೆ ಕೊಡ್ತಾರೆ, ಕನ್ಫ್ಯೂಷನ್ ಮಾಡಬೇಕಂತಲೇ ಕೊಡ್ತಾರೆ. ಸೊ ಕ್ಲಿಯರಾಗಿ ಐಡಿಯಾ ಇತ್ತು IUPAC ನಾಮನ್ಕ್ಲೇಚರ್ ಬಗ್ಗೆ ಅಂತ ಅಂದರೆ ಗೊತ್ತಾಗುತ್ತೆ. ಸೊ ನಾವು ಈಗ ವೀಡಿಯೋಸ್ ಮಾಡ್ತಾ ಇದ್ದೀವಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ, ಫ್ರೀ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಕಾಂಪಿಟೇಟಿವ್ ಕ್ಲಾಸಸ್ ಆಗಿರ್ಬೋದು, ಥಿಯರಿ ಕ್ಲಾಸಸ್ ಆಗಿರ್ಬೋದು. ಅದರಲ್ಲಿ ಆರ್ಗ್ಯಾನಿಕ್ ಚಾಪ್ಟ್ರಲ್ಲಿ IUPAC ನಾಮನ್ಕ್ಲೇಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಚೂರು ಆ ವೀಡಿಯೋಸ್ಗಳನ್ನು ನೀವು ಅಬ್ಸರ್ವ್ ಮಾಡ್ತೀರಿ, ಅಪ್ಡೇಟ್ ಮಾಡ್ಕೋತಾ ಇರಿ. ಸೊ ಇಂಥ ಕ್ವಶನ್ಸ್ಗಳು ಈಸಿ ಆಗ್ತಿರತ್ತೆ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಈ ಕ್ವಶನ್ ಅರ್ಥ ಆಗಿದೆ ಅಲ್ವಾ? ಸೊ ಆನ್ಸರ್ ಏನಾಗಿರುತ್ತೆ? ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಲುಕ್ ಅಟ್ ದ ನೆಕ್ಸ್ಟ್ ಕ್ವಶನ್. ನೋಡಿ, ನಿಮಗೆ ಕೇಳೋದು ಇದೇ ಥರ ಕ್ವಶನ್ಸ್ಗಳು. ಈ ಚಾಪ್ಟ್ರಿಂದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕೆಂಡ್ ಇಯರಿಂದ ನಿಮಗೆ ಫ್ರೇಮ್ ಆಗೋದು ಇದೇ ಥರ ಪ್ಯಾಟರ್ನಲ್ಲಿ ಕ್ವಶನ್ಸ್ಗಳು ಫ್ರೇಮ್ ಆಗುತ್ತೆ. ನಥಿಂಗ್ ಬಟ್ ಒಂದು ರಿಯಾಕ್ಷನನ್ನು ಕೇಳಲ್ಲ, ಒಂದೇ ರಿಯಾಕ್ಷನಲ್ಲಿ ಒಂದೇ ಕ್ವಶನಲ್ಲಿ 3ರಿಂದ 2 ರಿಯಾಕ್ಷನ್ಸ್ಗಳಿರುತ್ತೆ. ರಿಯೇಜೆಂಟ್ 3ರಿಂದ 4 ಇರುತ್ತೆ. ಕ್ಲಿಯರ್? ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಲುಕ್ ಅಟ್ ಹಿಯರ್ 5ನೇ ಕ್ವಶನ್, C7H8. C7H8 ನಥಿಂಗ್ ಬಟ್ ಐ ವಿಲ್ ರೈಟ್ ಲೈಕ್ ದಿಸ್, ಬೆನ್ಸಿನ್ ರಿಂಗ್ C6H6. ಕ್ಲಿಯರ್? ದೆನ್ ಅಲ್ಲಿ ಒಂದು CH3 ಗ್ರೂಪನ್ನು ಬರೀತೀನಿ ನಾನು. ನಾವು ಲುಕ್ ಅಟ್ ಹಿಯರ್, ನಾವು C6 6 + 1 7 ಆಯಿತು. 6 ಹೈಡ್ರೋಜನ್ ಇರುತ್ತೆ. ಸೊ 1 2 3 4 5 + 3 ಎಷ್ಟಾಯಿತು? 8 ಹೈಡ್ರೋಜನ್ ಆಯಿತು. ಸೊ ಬರ್ದಿರೋಂಥ ಇದೇನಾಗಿದೆ? ಕರೆಕ್ಟ್ ಇದೆ ಫಾರ್ಮುಲಾ. ನೋಡಿ, ಈ ಥರ ಕನ್ವರ್ಟ್ ಮಾಡ್ಕೋಬೇಕು. ಮೋರ್ ದೆನ್ 6 ಆಯಿತು. ನಂಬರ್ ಆಫ್ ಹೈಡ್ರೋಜನ್ ಕೌಂಟ್ ಮಾಡ್ಕೊಳ್ಳಿ. ರಿಯಾಕ್ಷನ್ಸ್ಗಳನ್ನು ನೀವೇ ಫ್ರೇಮ್ ಮಾಡೋದನ್ನು ಕಲಿಬೇಕು. ಅದನ್ನು ಯಾರೂ ಕೂಡ ಟ್ರಿಕ್ಸಲ್ಲಿ ಹೇಳ್ಕೊಡೋದಿಲ್ಲ. ಸೊ ಜಸ್ಟ್ ಮಾಲಿಕ್ಯೂಲ್ ನೋಡಿದಾಗ ನಿಮಗೆ ಅಂದಾಜು ಸಿಗಬೇಕು. ಈ ಥರ ಇರ್ಬೋದು, 5 ಇರ್ಬೋದು, 6 ಇರ್ಬೋದು, 7 ಇರ್ಬೋದು ಅನ್ನೋದು. ನಾವು ಲುಕ್ ಅಟ್ ದೇರ್, ಅಲ್ಲಿ ಒಂದು ರಿಯಾಕ್ಷನನ್ನು ಬರೆದಿದ್ದಾರೆ, ದಟ್ ಈಸ್ 3Cl2 ಬಾರ್ ಹೇಟಿಂಗ್ ಸಿಂಬಲ್. ವೆರಿ ಸಿಂಪಲ್. ನಿಮಗೆ ಹ್ಯಾಲೋಜಿನೇಷನ್ಸ್ ರಿಯಾಕ್ಷನ್ ಗೊತ್ತಿದೆ, ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್ಸ್ ರಿಯಾಕ್ಷನ್. ಸ್ಟೂಡೆಂಟ್, ಇಲ್ಲಿ 3 ಹೈಡ್ರೋಜನ್ ಇದೆ. 3 ಹೈಡ್ರೋಜನ್, ಇಲ್ಲಿ 3 × 6 ಕ್ಲೋರಿನ್ ಇದೆ. 3 × 6 ಅಲ್ಲಿ 3 ಎಲೆಕ್ಟ್ರೋಫೈಲ್ ಆಗಿ ಜನರೇಟ್ ಆಗುತ್ತೆ, 3 ನ್ಯೂಕ್ಲಿಯೋಫೈಲ್ ಆಗಿ ಜನರೇಟ್ ಆಗುತ್ತೆ. ಸೊ ಈ 3 ಹೈಡ್ರೋಜನ್ಗಳು 3 ನ್ಯೂಕ್ಲಿಯೋಫೈಲ್ ಆಗಿ ಜೊತೆಗೆ ಅಂದರೆ 3Cl 1Cl if it is undergoes homolytic cleavage, sorry heterolytic cleavage, it carries negative charge and it carries positive charge. ಸೊ ಇಲ್ಲಿರುವಂಥ 3 ಹೈಡ್ರೋಜನ್ H+H+ ಆಗಿ ಬರುತ್ತೆ. ಇಲ್ಲಿ 3 Cl ಗ್ರೂಪ್ಗಳು ಅವುಗಳ ಜೊತೆ ಜಾಯ್ನ್ ಆಗಿ ಏನಾಗುತ್ತೆ? 3 moles ಆಫ್ HCl ಆಗಿ ಎಲಿಮಿನೇಟ್ ಆಗುತ್ತೆ. ಕ್ಲಿಯರ್? ದೆನ್ ಮತ್ತೆ 3Cl+ ಉಳಿದಿರುತ್ತೆ. ಆ 3Cl+ ಇವುಗಳ ವೇಲೆನ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. ನಾವು ಇಟ್ ಬಿಕಮ್ಸ್ ವಾಟ್? ಬೆನ್ಸಿನ್ ರಿಂಗ್. This is what? CCl3. CCl3 ಕಾರ್ಬನ್ ಟ್ರೈಕ್ಲೋರೈಡ್. ಬೆನ್ಸಿನ್ ಕಾರ್ಬನ್ ಟ್ರೈಕ್ಲೋರೈಡ್ ಗ್ರೂಪ್ ಅಂತು. ಸೊ ಇದು ಏನಾಗಿರುತ್ತೆ? ದಿಸ್ ವಿಲ್ ಬಿ ದ ಎ. ದೆನ್ ನಾವು ನೆಕ್ಸ್ಟ್ ಏನು ಮಾಡಬೇಕು? ಅವ್ರು ಹೇಳಿರೋದೇನು? Br2Fe2. ಆಬ್ವಿಯಸ್ಲಿ Br2 ನಥಿಂಗ್ ಬಟ್ ವಾಟ್? ಬ್ರೋಮಿನೇಷನ್ ರಿಯಾಕ್ಷನ್. ಬ್ರೋಮಿನೇಷನ್ ನಥಿಂಗ್ ಬಟ್ ಅಡಿಷನ್ ಆಫ್ ಬ್ರೋಮಿನ್ ಗ್ರೂಪ್ ಟು ಬೆನ್ಸಿನ್ ರಿಂಗ್. ಸೊ ಈ ಗ್ರೂಪಿಗೆ ಅಡಿಷನ್ ಮಾಡಬೇಕಾದ್ರೆ ನಿಮಗೆ ಇಲ್ಲಿ ಕೆಲವೊಂದು ಮಾಲಿಕ್ಯೂಲ್ಗಳ ಡೈರೆಕ್ಟಿಂಗ್ ಪ್ರಾಪರ್ಟಿ ಗೊತ್ತಿರಬೇಕು. ಮೆಟಾ ಡೈರೆಕ್ಟಿಂಗ್, ಆರ್ಥೋ ಡೈರೆಕ್ಟಿಂಗ್, ಪ್ಯಾರಾ ಡೈರೆಕ್ಟಿಂಗ್ ಅಂತ. ನೋಡಿ, Cl ಗ್ರೂಪ್ ಏನಾದರೂ ಈ ಥರ ಪೊಸಿಷನ್ ಇದ್ದಾಗ ಇನ್ಕಮಿಂಗ್ ಯಾವುದೇ ನ್ಯೂಕ್ಲಿಯೋಫೈಲ್ಗಳು ಬಂದು ಅಟ್ಯಾಕ್ ಆಗಕ್ಕೆ ಬಂತು, ಎಲೆಕ್ಟ್ರೋಫೈಲ್ಗಳು ಅಟ್ಯಾಕ್ ಆಗಿ ಬಂತು ಅಂದರೆ ಇಟ್ ಆಲ್ವೇಸ್ ಡೈರೆಕ್ಟ್ ಇನ್ಕಮಿಂಗ್ ಗ್ರೂಪ್ ಟು ಮೆಟಾ ಪೊಸಿಷನ್. ಸೊ ನಾವು ಇಟ್ ಬಿಕಮ್ಸ್ ವಾಟ್? ಬೆನ್ಸಿನ್ ರಿಂಗ್. ದೆನ್ ಹಿಯರ್ ವಾಟ್? CCl3 ಗ್ರೂಪ್. ಇನ್ಕಮಿಂಗ್ Br ಬಂದಿದ್ದು ಯಾವಾಗಲೂ ಮೆಟಾ ಪೊಸಿಷನಿಗೆ ಬಂದು ಕೂತ್ಕೊಳ್ಳುತ್ತೆ. ದಿಸ್ ವಿಲ್ ಬಿ ಬಿ. ನೆಕ್ಸ್ಟ್ ಥರ್ಡ್ ಏನು ಹೇಳಿದ್ದಾರೆ? ಸೊ ದಟ್ ಈಸ್ ಜಿಂಕ್ HCl. ಜಿಂಕ್ HCl ಮಾಡಿದಾಗ ಹೈಡ್ರೋಜನ್ನ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಕ್ಲಿಯರ್ ಇದೆ? ಸೊ ಹೇಗೆ? ಜಿಂಕ್ ಪ್ಲಸ್ 2 moles ಆಫ್ HCl, that gives rise to zinc chloride plus H2 gas.
ಕ್ಲಿಯರ್ ಇದೆ. ಸೊ ಹಾಗಾದ್ರೆ ಇಲ್ಲಿ ಬಂದಿರುವಂಥ ಹೈಡ್ರೋಜನನ್ನು ನಾವು ಈ ಗ್ರೂಪಿಗೆ ಏನು ಮಾಡಬೇಕು, ಅಡಿಷನ್ ಮಾಡ್ತಾ ಹೋಗ್ಬೇಕು. ನಂಬರ್ ಆಫ್ ಹೈಡ್ರೋಜನ್ಸ್ ಅಲ್ಲಿ ಎಷ್ಟಿರುತ್ತೋ ಅಷ್ಟು ಗ್ರೂಪನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ನಾವು ಲುಕ್ ಅಟ್ ದ ಮಾಲಿಕ್ಯೂಲ್, ಫೈನಲ್ ಮಾಲಿಕ್ಯೂಲ್ ಇಟ್ ಬಿಕಮ್ಸ್ ವಾಟ್, ಬೆನ್ಸಿನ್ ರಿಂಗ್. ದೆನ್ ಆ ಬೆನ್ಸಿನ್ ರಿಂಗ್ಗೆ CCl3 ಇದ್ದಿದ್ದು CH3 ಆಗಿ ಮತ್ತೆ ಹೇಗಿತ್ತು ಹಾಗೆ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಮೆಟಾ ಪೊಸಿಷನಲ್ಲಿ Br ಗ್ರೂಪ್ ಏನಿತ್ತು ಅದು ಹಾಗೆ ಇರುತ್ತೆ. ನಾವು ಇಟ್ ಈಸ್ ವಾಟ್, ಸಿ. ಕ್ಲಿಯರ್. ಸೊ ಇಲ್ಲಿ ಕೇಳಿರೋದು ಆಪ್ಷನ್ಸ್ ನೋಡಿ ಒಂದ್ಸಲ. ದ ಕಾಂಪೌಂಡ್ ಸಿ ಈಸ್ ಅಂತ ಹೇಳಿದ್ದಾರೆ. ವಾಟ್ ಇಸ್ ದ ಕಾಂಪೌಂಡ್ ನೇಮ್ ಹಿಯರ್, ವಾಟ್ ಇಸ್ ದ ಕಾಂಪೌಂಡ್ ನೇಮ್ ಹಿಯರ್? ನೋಡಿ ಇದೇನಿದೆ, ಮೆಟಾ ಪೊಸಿಷನಲ್ಲಿ ಬ್ರೋಮೋ ಗ್ರೂಪ್ ಇದೆ. ಸೊ ಎಂ ಬ್ರೋಮೋ, ವಾಟ್ ಇಸ್ ದಿಸ್, ಟಾಲಿನ್. ಆಪ್ಷನ್ ನೋಡಿ, ಎಂ ಬ್ರೋಮೋ ಟಾಲಿನ್ ಎಲ್ಲಿದೆ, ಆಪ್ಷನ್ ಬಿ ನಲ್ಲಿದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ರೈಟ್ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ದಟ್ ಈಸ್ ಎಂ ಬ್ರೋಮೋಟಾಲಿನ್. ನೋಡಿ ಒಂದೇ ರಿಯಾಕ್ಷನ್, ಒಂದೇ ಕ್ವಶನಲ್ಲಿ 3 ಇಂದ 4 ರಿಯಾಕ್ಷನ್ಸ್ ಕೇಳಿದ್ದಾರೆ. ಅದಕ್ಕೆ ನಾನು ಫಸ್ಟ್ ವಿಡಿಯೋದಲ್ಲೇ ನಿಮಗೆ ಹೇಳಿದ್ದೀನಿ, ರಿಯೇಜೆಂಟ್ಸ್ಗಳ ಬಗ್ಗೆ, ಕೆಟಲಿಸ್ಟ್ಗಳ ರೋಲ್ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಹಾಗಿದ್ದಾಗ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುತ್ತೆ. ಕ್ಲಿಯರ್. ಸೊ ಇದು ಅರ್ಥ ಆಗಿದೆ ರಿಯಾಕ್ಷನ್ಸ್. ಸೊ ನೆಕ್ಸ್ಟ್ ರಿಯಾಕ್ಷನ್ಸ್ ಕಡೆ ಮೂವ್ ಆಗೋದಿನ. ನೆಕ್ಸ್ಟ್ ಕ್ವಶನ್. So same kind of questions. Now look at here. Chlorobenzene can be prepared by reacting aniline with. So ಅವ್ರು ಹೇಳ್ತಿರೋದು ಏನು, ಕ್ಲೋರೋಬೆನ್ಸಿನ್. ಈ ಕ್ಲೋರೋಬೆನ್ಸಿನ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಏನು ಹೇಳಿದ್ದಾರೆ, ಅನಿಲಿನ್ ಅಂತ ಹೇಳಿದ್ದಾರೆ. ಅನಿಲಿನ್. ಸೊ ಅನಿಲಿನ್. ಸೊ ಇಲ್ಲಿಂದ ಇಲ್ಲಿ ಪ್ರಾಡಕ್ಟ್ ಬರುತ್ತೆ ಅಂದರೆ ಯಾವ ಮೆಥಡ್ ನೋಡಿ, ಹೈಡ್ರೋಕ್ಲೋರಿಕ್ ಆಸಿಡ್ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. HCl ಯೂಸ್ ಮಾಡಿದ್ರೆ ಈ ಪ್ರಾಡಕ್ಟ್ ಬರುತ್ತಾ? ದೆನ್ ಕ್ಯುಪ್ರಸ್ ಕ್ಲೋರೈಡ್ ಯೂಸ್ ಮಾಡಿದ್ರೆ ಬರುತ್ತಾ? ದಟ್ ಈಸ್ CuCl2. ಕ್ಯುಪ್ರಸ್ ಕ್ಲೋರೈಡ್ ಯೂಸ್ ಮಾಡಿದ್ರೆ ಬರುತ್ತಾ? ನೆಕ್ಸ್ಟ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಂದರೆ ಪ್ಲಸ್ Cl2 ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಈ ಥರ ಯೂಸ್ ಮಾಡಿದ್ರೆ ಈ ಥರ ಪ್ರಾಡಕ್ಟ್ ಬರುತ್ತಾ? ಅಥವಾ ನೈಟ್ರಸ್ ಆಸಿಡ್ ಫಾಲೋಡ್ ಬೈ ಹೀಟಿಂಗ್ ವಿತ್ ಕ್ಯುಪ್ರಸ್ ಕ್ಲೋರೈಡ್. ನಾವು ಲುಕ್ ಅಟ್ ಹಿಯರ್. ಈ 4 ಮೆಥಡಲ್ಲಿ ನಮಗೆ ಒಂದು ಮೆಥಡು, ಈ ಮೆಥಡ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್, ಇಲ್ಲಿ ನಾವು ಪ್ರೋಸೆಸ್ ಮಾಡೋದಿಲ್ಲ ಬಿಕಾಸ್ ಅನಿಲಿನ್ ಅಷ್ಟು ಈಸಿಯಾಗಿ ಇದ್ರ ಜೊತೆ ರಿಯಾಕ್ಟ್ ಆಗೋದಿಲ್ಲ. ನೈಟ್ರಸ್ ಆಸಿಡ್ ಫಾಲೋಡ್ ಬೈ ಹೀಟಿಂಗ್ ವಿತ್ ಕ್ಯುಪ್ರಸ್ ಕ್ಲೋರೈಡ್ ಅಂದರೆ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಸೊ ಆ ರಿಯಾಕ್ಷನ್ಸ್ಗಳನ್ನು ನೀಟಾಗಿ ಗೊತ್ತಿರಬೇಕು. ನೋಡಿ ಇಲ್ಲಿ ಫಸ್ಟು ಅನಿಲಿನ್ ಗ್ರೂಪನ್ನು ತಗೋತೀರಿ. ದಟ್ ಈಸ್ C6H5NH2. ದಿಸ್ ಇಸ್ ಅನಿಲಿನ್. ಈ ಅನಿಲಿನ್ ಗ್ರೂಪಿಗೆ ನೆಕ್ಸ್ಟ್ ಏನು ಮಾಡ್ತೀರಾ, ನೈಟ್ರಸ್ ಆಸಿಡ್, ದಟ್ ಈಸ್ ಸೋಡಿಯಂ ನೈಟ್ರೈಟ್, ಕಾಂಬಿನೇಷನ್ ಆಫ್ ಸೋಡಿಯಂ ನೈಟ್ರೈಟ್ ಆ್ಯಂಡ್ HCl. ಇವನ್ನ ನಾವೇನಂತ ಹೇಳ್ತೀವಿ, ನೈಟ್ರಸ್ ಆಸಿಡ್ 0 ಡಿಗ್ರಿ ಸೆಲ್ಸಿಯಸ್. 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬರುತ್ತೆ. ಪ್ಲೀಸ್ ಬ್ಲಾಂಕ್ ಸ್ಪೇಸ್. ಸೊ ಸೋಡಿಯಂ ನೈಟ್ರೇಟ್ ಆಗಿರುತ್ತೆ. ಸೊ ಇಲ್ಲಿ ಬರುವಂಥ ಪ್ರಾಡಕ್ಟ್ ಏನಾಗಿರುತ್ತೆ, BDC, ದಟ್ ಈಸ್ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್. ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್. ಈ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ನ ಫರ್ದರ್ ಏನು ಮಾಡ್ತೀರಾ, ಕ್ಯುಪ್ರಸ್ ಕ್ಲೋರೈಡ್ ಬಾರ್ HCl ಅಲ್ಲಿ, ಕ್ಯುಪ್ರಸ್ ಕ್ಲೋರೈಡ್ ಬಾರ್ HCl ಅಲ್ಲಿ ರಿಯಾಕ್ಟ್ ಮಾಡಿದಾಗ ಇಟ್ ಗಿವ್ಸ್ ಒನ್ ಪ್ರಾಡಕ್ಟ್. ದಟ್ ಪ್ರಾಡಕ್ಟ್ ನೇಮ್ ಈಸ್ ಕ್ಲೋರೋಬೆನ್ಝೀನ್ ಪ್ಲಸ್ ನೈಟ್ರೋಜನ್. ಅವ್ರು ಕೇಳಿದ್ದು ಇದು. ಸೊ ಅನಿಲಿನ್ ತಗೊಂಡು ಈ ಪ್ರಾಡಕ್ಟನ್ನು ತೆಗಿತಿದ್ದೀವಿ ಅಂತಂದರೆ ದ ನೇಮ್ ಆಫ್ ದಿಸ್ ರಿಯಾಕ್ಷನ್ ಇಸ್ ವಾಟ್, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಹಾಗಾದರೆ ಕೊಟ್ಟಿದ್ದಂಥ ಕ್ವಶನಲ್ಲಿ ನಾವು ಯಾವ ಮೆಥಡಿಂದ ಕ್ಲೋರೋಬೆನ್ಸಿನ್ನ ಪ್ರಿಪೇರ್ ಮಾಡ್ಬೋದು, ಬೈ ದ ಹೆಲ್ಪ್ ಆಫ್ ಅನಿಲಿನ್. ಅನಿಲಿನ್ ಯೂಸ್ ಮಾಡ್ಕೊಂಡು ಯಾವ ಮೆಥಡಿಂದ ಮಾಡ್ಬೋದು, ದಟ್ ಈಸ್ ಸ್ಯಾಂಡ್ ಮೇಯರ್ಸ್ ಮೆಥಡ್. ಅರ್ಥ ಆಗಿದೆ, ಗೊತ್ತಾಗಿದೆ ಅಲ್ವಾ? ಸೊ ಕ್ವಶನ್ಸ್ ರಿಪೀಟ್ ಮಾಡಿ ಅದು. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ D, that is nitrous acid followed by heating with cuprous chloride. ಅರ್ಥ ಆಗಿದೆ ಅಲ್ವಾ? ಸೊ ಕ್ವಶನ್ಸ್ಗಳು ಈಸಿ ಅಂತ ಅನಿಸ್ತಿದೆ ನಿಮಗೆ. ಹೋಗ್ತಾ ಹೋಗ್ತಾ ಕೆಲವೊಂದು ಕಾಂಪ್ಲಿಕೇಟೆಡ್ ಕ್ವಶನ್ಸನ್ನು ತೆಗಿತೀವಿ. ನೋಡಿ ಈ ಚಾಪ್ಟ್ರಿಂದ ಒಂದೇ ಕ್ವಶನ್ ನಿಮಗೆ ಬರೋದು, ಒಂದೇ ಕ್ವಶನ್. ದಟ್ ಇಸ್ 2.22% ಅನ್ನು ವೆಯ್ಟೇಜನ್ನು ಕೊಟ್ಟಿದ್ದಾರೆ. ಕೆಲವೊಂದು ಟೈಮ್ ಚೇಂಜಸ್ ಆಗ್ತಾ ಇರುತ್ತೆ. ಕೆಲವೊಂದು ವರ್ಷ ಏನಾಗುತ್ತೆ, ಫಸ್ಟ್ PUದು ವೆಯ್ಟೇಜನ್ನು ಜಾಸ್ತಿ ಕೊಟ್ಟಿರ್ತಾರೆ, ಸೆಕೆಂಡ್ ಇಯರ್ ವೆಯ್ಟೇಜ್ ಕಡಿಮೆ ಕೊಟ್ಟಿರ್ತಾರೆ. ಕೆಲವೊಂದು ಟೈಮ್ನಲ್ಲಿ 21 ಕ್ವಶನ್ ಫ್ರಮ್ ಫಸ್ಟ್ ಇಯರ್ ಆ್ಯಂಡ್ 24 ಕ್ವಶನ್ ಫ್ರಮ್ ಸೆಕೆಂಡ್ ಇಯರ್. ಕೆಲವೊಂದು ವರ್ಷ ಅದು ಉಲ್ಟಾನು ಮಾಡಿರ್ತಾರೆ. ಸೊ ವೆಯ್ಟೇಜ್ ಆಚೀಚೆ ಆಗ್ತಿರುತ್ತೆ. ಬಟ್ ಪಾಸ್ಟ್ 3-4-5 ಇಯರ್ಸಿಂದ ಈ ಚಾಪ್ಟರ್ಗೆ ವೆಯ್ಟೇಜ್ ಇರೋದು 2.22% to 3% ಮಾತ್ರ. ನಥಿಂಗ್ ಬಟ್ 1 ಕ್ವಶನ್ ಮಾತ್ರ ಬರುವಂಥದ್ದು. ಸೊ ಎಲ್ಲ ಥರದ ಕ್ವಶನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರು ಇಲ್ಲಿ ಕಡಿಮೆನೇ ಆಗುತ್ತೆ. ಕ್ಲಿಯರ್, ಈಸಿ ಅನಿಸುತ್ತೆ.
ಬಟ್ ಟೈಪ್ ಆಫ್ ಕ್ವಶನಿಂಗ್ಸ್ಗಳು ಇದೇ ಥರ ಅರೈಸ್ ಆಗ್ತಾ ಹೋಗುತ್ತೆ. ಒಂದು ಕ್ವಶನ್ ಬಂತು ಅಂದರೆ ನಿಮಗೆ ಆನ್ಸರ್ 4 ಮಾರ್ಕ್ಸ್ ಸಿಕ್ಕ ಹಾಗೆ ಅಲ್ವಾ. ಸೊ ರ್ಯಾಂಕ್ ಎಲ್ಲೋ ಜಂಪ್ ಹೊಡೆಯುತ್ತೆ. ಕನ್ಸ್ಗಳನ್ನು ಜಾಸ್ತಿ ಕಾಣಿ, ಅದಕ್ಕೆ ತಕ್ಕ ಹಾಗೆ ನಿಮ್ಮ ಎಫರ್ಟ್ ಹಾಕಿ ರೀಚ್ ಆಗೇ ಆಗ್ತೀರಾ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಪ್ಲೀಸ್ ಕ್ವಶನ್ ನಂಬರ್ 9. ನಾವು ದ ಬೆಸ್ಟ್ ಮೆಥಡ್ ಟು ಪ್ರಿಪೇರ್ ಫ್ಲೂರೋಇಥೇನ್ ಈಸ್ ಅಂತ ಕೇಳಿದ್ದಾರೆ. ಕ್ಲಿಯರ್? ಸೊ ಬೆಸ್ಟ್ ಮೆಥಡ್ ಟು ಪ್ರಿಪೇರ್ ಫ್ಲೂರೋಇಥೇನ್ ಅಂತ ಬಂದಾಗ ನಿಮಗೆ ನಾನು ಆಗ್ಲೇ ಹೇಳಿದ್ದೀನಿ, ಫ್ಲೂರೋಇಥೇನ್ ಪ್ರೊಡಕ್ಷನ್ ಆಗಲಿ ಕ್ಲೋರೋಇಥೇನ್ ಆಗಿರಲಿ ಅದಿದ್ದರದೇ ಆದಂಥ ರಿಯಾಕ್ಷನ್ಸ್ ಇದೆ. ಕ್ಲೋರೋಇಥೇನ್ ಆಗಲಿ ಅಥವಾ ಕ್ಲೋರೋಬೆನ್ಸಿನ್ಗಳನ್ನ ಪ್ರಿಪೇರ್ ಮಾಡಲಿಕ್ಕೆ ನಾವು ಯೂಸ್ ಮಾಡಿದಂಥ ಮೆಥಡ್ ಯಾವುದಾಗಿತ್ತು ಆಗಲೇ, ದಟ್ ಈಸ್ ವಾಟ್ ಫ್ಲೋರೋಇಥೇನ್ ಅಂತ ಬಂದಾಗ ಫಿಂಕೆಲ್ಸ್ಟೀನ್ ರಿಯಾಕ್ಷನ್ ಒಂದಿದೆ. ಅಂದರೆ ಫಿಂಕೆಲ್ಸ್ಟೀನ್ ರಿಯಾಕ್ಷನಿಂದ ಫ್ಲೋರೋಇಥೇನ್ ಪ್ರಿಪೇರ್ ಮಾಡೋಕ್ಕಾಗೋದಿಲ್ಲ, ಸ್ವಾರ್ಡ್ಸ್ ರಿಯಾಕ್ಷನ್ ಇದೆ. ಕರೆಕ್ಟ್? ಸೊ ಈ ಮೆಥಡಿಂದ ಅಯೋಡೋ ಪ್ರಾಡಕ್ಟನ್ನು ಮಾಡಿದ್ರೆ ಈ ಮೆಥಡಿಂದ ಫ್ಲೋರೋ ಪ್ರಾಡಕ್ಟನ್ನು ಮಾಡ್ತೀವಿ. ಕ್ಲಿಯರ್ ಇದೆ? ಸೊ ಫ್ಲೋರೋ ಪ್ರಾಡಕ್ಟ್ ಮಾಡಿದ್ರೆ ಫಸ್ಟ್ ಏನು ಮಾಡಿದ್ವಿ ನಾವು, RX ಪ್ಲಸ್ AgF that gives rise to this X and Ag combines together to form AgX and it becomes what, RF, isn't it? ಸೊ ಇದೇ ಥರ ರಿಯಾಕ್ಷನ್ ಎಲ್ಲಿದೆ ನೋಡಿ ಇಲ್ಲಿ ಆಲ್ಕೋಹಾಲ್ ಇದೆ, ಇಲ್ಲಿ ಬೆನ್ಸಿನ್ C2H6 ಅನ್ನು ಕೊಟ್ಟಿದ್ದಾರೆ, ದಟ್ ಈಸ್ ಈಥೇನ್ ಮಾಲಿಕ್ಯೂಲ್ನ ಕೊಟ್ಟಿದ್ದಾರೆ. ಬಟ್ ಹಿಯರ್ C2H5Cl ನಥಿಂಗ್ ಬಟ್ ಇಟ್ ಈಸ್ ವಾಟ್, ಈಥೈಲ್ ಕ್ಲೋರೈಡ್. ಈ ರಿಯಾಕ್ಷನ್ಗೆ ಮ್ಯಾಚ್ ಆಗುತ್ತೆ. ದೆನ್ AgF ಬದಲಿಗೆ ಅವ್ರು ಏನು ಕೊಟ್ಟಿದ್ದಾರೆ, Hg2F ಅನ್ನು ಕೊಟ್ಟಿದ್ದಾರೆ, F2ನ ಕೊಟ್ಟಿದ್ದಾರೆ. ಸೊ ದಟ್ ಈಸ್ HgF2 ಕೊಟ್ಟಿದ್ದಾರೆ. ಸೊ ಸಿಮಿಲರ್ Cl ಗ್ರೂಪ್ H ಜೊತೆ ಜಾಯ್ನ್ ಆಗುತ್ತೆ, C2H5 ಜೊತೆ ಏನಾಗಿರುತ್ತೆ, ಫ್ಲೋರಿನ್ ಗ್ರೂಪ್ ಜಾಯ್ನ್ ಆಗುತ್ತೆ. ಸೊ ಫೈನಲ್ ಪ್ರಾಡಕ್ಟ್ ನಮಗೆ ಸಿಗುವಂಥದ್ದು ಯಾವುದು, ದಟ್ ಈಸ್ ಫ್ಲೋರೋಇಥೇನ್, ದಟ್ ಈಸ್ C2H5F ಮಾಲಿಕ್ಯೂಲ್. C2H5F ಮಾಲಿಕ್ಯೂಲ್. ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ 2. ಸೊ 2 ಗ್ರೂಪ್ ಆಯಿತು ಅಂದರೆ 2 C2H5F ಪ್ರಾಡಕ್ಟ್ ಬಂದಿರುತ್ತೆ, ದಟ್ ಈಸ್ ಫ್ಲೋರೋಇಥೇನ್ ಅಥವಾ ಈಥೈಲ್ ಫ್ಲೋರೈಡ್ ಪ್ರಾಡಕ್ಟ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಲುಕ್ ಅಟ್ ದೇರ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ನೋಡಿ ಇಲ್ಲಿ ಎಲ್ಲೂ ಕೂಡ ನಿಮಗೆ ಇದು ಸ್ವಾರ್ಡ್ಸ್ ರಿಯಾಕ್ಷನ್, ಇದು ಫಿಂಕ್ಲಿಸ್ಟಿನ್ ರಿಯಾಕ್ಷನ್, ಇದು ಸ್ಯಾಂಡ್ ಮೇಸ್ ರಿಯಾಕ್ಷನ್, ಈ ಥರ ಎಲ್ಲೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ರಿಯಾಕ್ಷನ್ ನೋಡಿದ ತಕ್ಷಣ ನಾವು ಅನಾಲಿಸಿಸ್ ಮಾಡಬೇಕು, ಈ ರಿಯಾಕ್ಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಸೊ ಯಾರ ಹೆಸರು ಮೇಲಿದೆ. ಸೊ ಸೈಂಟಿಸ್ಟ್ಗಳ ಹೆಸರಲ್ಲಿ ಏನೇನು ಈ ರಿಯಾಕ್ಷನ್ಸ್ಗಳಿರುತ್ತೆ ಅದನ್ನು ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ನೀಟಾಗಿ ಕಲ್ತಿರಿ, ಅದ್ರ ಮೇಲೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಹೋಗ್ತಾರೆ. ಕ್ಲಿಯರ್? ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಗಿವನ್ NO2Br2Fe, ದಟ್ ಈಸ್ ನೈಟ್ರೋಬೆನ್ಸಿನ್, ಅದಕ್ಕೆ Br2Fe ಮಾಡಿದರೆ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ. ಇಲ್ಲೇನು ಮಾಡ್ತೀರಾ, Br2Fe ಇತ್ತು ಅಂದರೆ ದಿಸ್ ಪ್ರೋಸೆಸ್ ಅಂಡರ್ಗೋಸ್, ದಿಸ್ ಮಾಲಿಕ್ಯೂಲ್ ಅಂಡರ್ಗೋಸ್ ಬ್ರೋಮಿನೇಷನ್ ರಿಯಾಕ್ಷನ್. ಬ್ರೋಮಿನೇಷನ್ ನಥಿಂಗ್ ಬಟ್ ಮೆಟಾಪೊಸಿಷನ್ಗೆ ಬ್ರೋಮೋ ಗ್ರೂಪ್ ಬಂದು ಅಟ್ಯಾಚ್ ಆಗುತ್ತೆ. ಸೊ ವಾಟ್ ಈಸ್ ಪಿ ಅಂತ ಹೇಳಿದ್ದಾರೆ ಅಂದಾಗ ಮೆಟಾಬ್ರೋಮೋ ನೈಟ್ರೋ ಎಲ್ಲಿದೆ ನೋಡಿ. ಸೊ ನಾವು ಲುಕ್ ಅಟ್ ಹಿಯರ್, ಮೆಟಾಬ್ರೋಮೋ ನೈಟ್ರೋ ಬೆನ್ಸಿನ್ ಗ್ರೂಪ್ ಬಂದಿರುತ್ತೆ. ದೆನ್ SnHCl ಅಂತ ಕೊಟ್ಟಿದ್ದಾರೆ. SN ಅಂದ್ರೆ ಏನು, ಸ್ಟ್ಯಾನಸ್ ಗ್ರೂಪ್. ನಾವು ಲುಕ್ ಅಟ್ ಹಿಯರ್. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ಸ್ಪೀಡಾಗಿ ನೀವು ವರ್ಕ್ ಮಾಡೋದು ಗೊತ್ತಿರಬೇಕು, ರಿಯೇಜೆಂಟ್ ಬಗ್ಗೆ ಐಡಿಯಾ ಇರಬೇಕು. ದಟ್ ಈಸ್ ನೈಟ್ರೋಬೆನ್ಸಿನ್. ಸೊ ನೈಟ್ರೋಬೆನ್ಸಿನಿಗೆ ನೆಕ್ಸ್ಟ್ ಏನು ಮಾಡ್ತೀರಾ ನೀವು, ದಟ್ ಈಸ್ Br2 ಬ್ರೋಮಿನೇಷನ್ಸ್ ರಿಯಾಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಐರನ್ ಕೆಟಲಿಸ್ಟ್. ಬ್ರೋಮಿನೇಷನ್ ಮಾಡಿದಾಗ ಮೆಟಾಬ್ರೋಮೋ ಪ್ರಾಡಕ್ಟ್ ಬರುತ್ತೆ, ದಟ್ ಈಸ್ Br ಗ್ರೂಪ್. ಸೊ ಇಲ್ಲೇನಿರುತ್ತೆ, NO2. ಕ್ಲಿಯರ್? ರಿಮೆಂಬರ್ ಒನ್ ಥಿಂಗ್, ಇಲ್ಲಿ Br2Fe ಗ್ರೂಪ್ ಇದೆ, ಇಲ್ಲಿ NO2 ಗ್ರೂಪ್ ಇದೆ. NO2 ಗ್ರೂಪ್ ಮೆಟಾ ಪೊಸಿಷನ್ಗೆ ಡೈರೆಕ್ಟ್ ಮಾಡ್ತಾ ಇದೆ ಅಂತ ಮೆಟಾಬ್ರೋಮೋ ನೈಟ್ರೋಫಿನಾಲ್ ಪ್ರಾಡಕ್ಟ್ ಆಯಿತು, ದಟ್ ಈಸ್ P. ದಿಸ್ P ಫರ್ದರ್ ಟ್ರೀಟೆಡ್ ವಿತ್ ವಾಟ್, SnHCl. SN ಮೀನ್ಸ್ ವಾಟ್, ಸ್ಟ್ಯಾನಸ್ ಗ್ರೂಪ್ಗಳ ಜೊತೆಗೆ HCl ಆದರೆ ದಟ್ ಈಸ್ ರಿಡಕ್ಷನ್ ಪ್ರೋಸೆಸ್ ಅಂತ ಅಂತೀವಿ, ನಥಿಂಗ್ ಬಟ್ ಅಡಿಷನ್ ಆಫ್ ಹೈಡ್ರೋಜನ್ ಗ್ರೂಪ್ ಟು ದ ಮಾಲಿಕ್ಯೂಲ್. ನೌ ಇಟ್ ಬಿಕಮ್ಸ್ ವಾಟ್, ಸೊ ಇಟ್ replaces 2 oxygen molecule. Reduction nothing but removal of oxygen in one formally. So this O2 is replaced by hydrogen and Br as it is. Now what is that, metabromo aniline, that is Q. ನೋಡಿ P M bromo nitrobenzene ಇತ್ತು, ಇಲ್ಲೇನಾಗಿರುತ್ತೆ M bromo aniline. So that is metabromo aniline. So option D is the right answer for this reaction.
ಕ್ಲಿಯರ್ ಆಗಿ ಗೊತ್ತಾಗುತ್ತಲ್ವ? ಯಾಕಂದರೆ ರಿಯಾಕ್ಷನಲ್ಲಿ ನಿಮಗೆ ರಿಯೇಜೆಂಟ್ಗಳ ರೋಲ್ ಗೊತ್ತಾಯ್ತು ಅಂದರೆ ಪ್ರಾಡಕ್ಟ್ ಈಸಿಯಾಗಿ ಹೇಳ್ಬೋದು. ಈಗ ನಾನು ಈಸಿಯಾಗಿ ಹೇಳ್ತಿದ್ದೀವಿ. ಸೊ ನೀವು ಇದೇ ಥರ ಪ್ರಾಕ್ಟೀಸ್ ಮಾಡಿ. ಪಾಠನ ಪ್ರೀವಿಯಸ್ ವೀಡಿಯೋಸಲ್ಲಿ ಮಾಡಿದ್ದೇನೆ, ನೀಟಾಗಿ ಅಬ್ಸರ್ವ್ ಮಾಡಿ, ಕ್ಲಿಯರಾಗಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗುವ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಆನ್ಸರ್ ಏನಾಗಿರುತ್ತೆ? ಡಿ. ಸೊ ನೆಕ್ಸ್ಟ್ ಕ್ವಶನ್, ಫ್ಲೂರೋಬೆನ್ಸಿನ್. ಫ್ಲೂರೋಬೆನ್ಸಿನ್, ಎಸ್, ದಿಸ್ ಇಸ್ ದ ಆರೋಮ್ಯಾಟಿಕ್ ಕಾಂಪೌಂಡ್ಸ್. ಕ್ಲೋರೋಬೆನ್ಸಿನ್ ಅಂದರೆ ದಟ್ ಈಸ್ ಸ್ಯಾಂಡ್ ಮೇಯಸ್ ರಿಯಾಕ್ಷನಿಗೆ ಸಂಬಂಧಪಡುತ್ತೆ. ಸ್ಯಾಂಡ್ ಮೇಯಸ್ ಆ್ಯಂಡ್ ದೆನ್ ಇನ್ನೊಂದು ಯಾವುದು? ಗಟ್ಟರ್ಮನ್ ರಿಯಾಕ್ಷನ್, isn't it? Gutterman. What about fluoro? That is Boltzmann. Boltzmann reaction ಗೆ ಸಂಬಂಧಪಡುವಂಥದ್ದು. Boltzmann reaction. That is what fluorobenzene can be synthesized in the laboratory. ಲ್ಯಾಬೊರೇಟರಿಯಲ್ಲಿ ಫ್ಲೂರೋಬೆನ್ಸಿನ್ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಬೈ ಹೀಟಿಂಗ್ ಫಿನಾಲ್ ವಿತ್ HF and KF ಅಂತ ಕೊಟ್ಟಿದ್ದಾರೆ. ಫ್ರಮ್ ಅನಿಲಿನ್ ಬೈ ಡಯೋಸೋಟೋನೈಸೇಷನ್ followed by heating the diazotium salt with HDF4 by direct fluorination of benzene with F2 gas by reacting bromobenzene with NaF solution ಅಂತ ಕೊಟ್ಟಿದ್ದಾರೆ. ಸೊ ಲ್ಯಾಬೊರೇಟರಿ ಅಂದರೆ ನಾನು ಆಗಲೇ ಹೇಳಿದ್ದೀನಿ, ಲ್ಯಾಬೊರೇಟರಿ ಮೆಥಡಲ್ಲಿ ಪ್ರಿಪೇರ್ ಮಾಡೋದು ಯಾವುದು? ಬಾಲ್ಝ್-ಸ್ಕೈಮನ್ ರಿಯಾಕ್ಷನ್ ಅಂತ ತಗೋತಾರೆ. ಸೊ ಆ ರಿಯಾಕ್ಷನ್ ನಾನು ಆಲ್ರೆಡಿ ಬರೆದಿದ್ದೀನಿ. ದಟ್ ಈಸ್ ವಾಟ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಹಿಯರ್. ಸೊ ಅನಿಲಿನ್ ತಗೋತಾರೆ, ಅದಕ್ಕೆ ಡಯಾಜೋಟೈಸೇಷನ್ ಪ್ರೋಸೆಸ್ ನಥಿಂಗ್ ಬಟ್ ನೈಟ್ರಸ್, ಸೋಡಿಯಂ ನೈಟ್ರೈಟ್ ಮತ್ತು HCl ಯೂಸ್ ಮಾಡಿ ಬೆನ್ಸಿನ್ ಡಯಾಜೋನಿಯಂ ಕ್ಲೋರೈಡ್ನ ಪ್ರಿಪೇರ್ ಮಾಡ್ಕೋತಾರೆ. ಆಮೇಲೆ ಅದನ್ನು ಹೀಟ್ ಮಾಡಿ ಡಯಾಜೋನಿಯಂ ಸಾಲ್ಟನ್ನು ತೆಗಿತಾರೆ. ಸೊ ಇದನ್ನು ಶಾರ್ಟ್ಕಟ್ ಬರೆಯೋದಾದರೆ ಬೆನ್ಸಿನ್ ಗ್ರೂಪ್ ದಟ್ ಈಸ್ aniline. Clear? In that sodium bromofluoride, clear, then it is heated. ಹೀಟ್ ಮಾಡಿದ ತಕ್ಷಣ ಒಂದು ಪ್ರಾಡಕ್ಟನ್ನು ಕೊಡುತ್ತೆ, ದಟ್ ಈಸ್ ಬೆನ್ಸಿನ್ ಡಯಾಜೋನಿಯಂ ಕ್ಲೋರೈಡ್. ನೋಡಿ ಇಲ್ಲಿ ಸಾರಿ ದಿಸ್ ಇಸ್ ವಾಟ್ ಸೋಡಿಯಂ ನೈಟ್ರೈಟ್ ದೆನ್ HCl. ಓಕೆ, ಇದ್ರ ನಂತರ ನೆಕ್ಸ್ಟ್ ಏನು ಮಾಡ್ತೀವಿ? ಹೀಟ್ ಸಿಂಬಲ್, ಸೆಕೆಂಡ್ ಒನ್, ದಿಸ್ ಇಸ್ ಫಸ್ಟ್ ಒನ್. ಥರ್ಡ್ ಒನ್ ಏನು ಯೂಸ್ ಮಾಡೋದು? ಸೋಡಿಯಂ ಬ್ರೋಮೋ ಗ್ರೂಪನ್ನು ಹಾಕ್ತೀವಿ, ನಥಿಂಗ್ ಬಟ್ ಬೋರಾನ್ ಟೆಟ್ರಾಫ್ಲೋರೈಡ್. ಸೊ ದೆನ್ ಬೋರಾನ್ ಟೆಟ್ರಾಫ್ಲೋರೈಡ್ ಹಾಕಿದ್ಮೇಲೆ ಲಾಸ್ಟಿಗೆ ಇದನ್ನು ಹೀಟ್ ಮಾಡ್ತೀವಿ. ಇಟ್ ಗಿವ್ಸ್ ಫೈನಲ್ ಪ್ರಾಡಕ್ಟ್ ದಟ್ ಈಸ್ ಬೆನ್ಸಿನ್ ಟು ದಟ್ ಫ್ಲೋರೋ ಗ್ರೂಪ್ ಪ್ಲಸ್ ಇಂಟು ಇಷ್ಟೇ. ಈ ಥರ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. ನೋಡಿ, ಇದನ್ನು 3ರಿಂದ 4 ಸ್ಟೆಪ್ಪಲ್ಲಿ ಬರೋ ಬದಲಿ ಜಸ್ಟ್ ಈ ಥರ ಒಂದೇ ಸ್ಟೆಪ್ಪಲ್ಲಿ ರಿಯಾಕ್ಷನ್ನ ಬರ್ದಿದ್ದೀವಿ. ಸೊ ದ ರೈಟ್ ಆನ್ಸರ್ ಇಸ್ ವಾಟ್? ಆಪ್ಷನ್ ಬಿ. ಕ್ಲಿಯರ್ ಇದೆ? ಅರ್ಥ ಆಗಿದೆ ಅಲ್ಲ? ಸೊ ದ ನೆಕ್ಸ್ಟ್ ಕ್ವಶನ್ ಟುವರ್ಡ್ಸ್ ನೆಕ್ಸ್ಟ್ ಕ್ವಶನ್. ಸೊ ಬ್ಯೂಟಿಫುಲ್ ಕ್ವಶನ್ ನೋಡಿ. ಇದು ತುಂಬ ಜನ ಇದನ್ನು ನೋಡಿದ ತಕ್ಷಣ ಅಪ್ಪ ಏನು ಈ ಥರ ಕ್ವಶನ್ ಇದೆ, ಈ ಥರ ಕೊಟ್ಟಿದ್ದಾರೆ ರಿಯಾಕ್ಷನ್ ಅಂತ ಅನ್ಕೋತಾರೆ. ಕ್ಲಿಯರ್? ಸೊ ಇಲ್ಲಿ ಏನಂತ ಅಂದರೆ ರಿಯಾಕ್ಷನ್ಸಲ್ಲಿ ನೋಡಿ ಡಿ ಅಂತ ಕೊಟ್ಟಿದ್ದಾರೆ, ನಥಿಂಗ್ ಬಟ್ ದಟ್ ಈಸ್ ಡ್ಯೂಟೇರಿಯಂ. ಹೈಡ್ರೋಜನ್ ಬದಲಿಗೆ H ಜಾಗದಲ್ಲಿ ಡಿನ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಈಸ್ ವಾಟ್? ದಿಸ್ ಇಸ್ ಸೈಕ್ಲೋಹೆಕ್ಸೇನ್ ಅಂತ ಇತ್ತು, ಅದನ್ನು ಡ್ಯೂಟೇರಿಯಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ದಟ್ ಈಸ್ ಡ್ಯೂಟೇರಿಯಂ. ಕ್ಲಿಯರ್? ಸೊ ದೆನ್ ದಿಸ್ ಇಸ್ ವಾಟ್? ಸಲ್ಫ್ಯೂರಿಲ್ ಕ್ಲೋರೈಡ್, SO2Cl2. ಸಲ್ಫ್ಯೂರಿಲ್ ಕ್ಲೋರೈಡ್ ಮತ್ತೇನು ಕೊಟ್ಟಿದ್ದಾರೆ ಇಲ್ಲಿ? ಪರಾಕ್ಸೈಡ್. ಸಲ್ಫ್ಯೂರಿಲ್ ಕ್ಲೋರೈಡ್ ಪರಾಕ್ಸೈಡ್ ಪ್ರೆಸೆನ್ಸಲ್ಲಿ ಇತ್ತು ಅಂದರೆ ಈ ಗ್ರೂಪಿಗೆ ಕ್ಲೋರಿನೇಷನ್ ರಿಯಾಕ್ಷನ್ ಆಗುತ್ತೆ, ನಥಿಂಗ್ ಬಟ್ ಅಡಿಷನ್ ಆಫ್ ಕ್ಲೋರಿನ್. ಸೊ ನಾವು ಇಟ್ ಬಿಕಮ್ಸ್ ವಾಟ್? ಆ್ಯಸ್ ಇಟ್ ಈಸ್ ಹೀಗಿರುತ್ತೆ. ಕ್ಲೋರಿನೇಷನ್ ಆದಾಗ ಒಂದು ಕಾರ್ಬನ್ ಆಟಮಿಗೆ ಕ್ಲೋರೋ ಗ್ರೂಪ್ ಅಂತ ಅಟ್ಯಾಚ್ ಆಗುತ್ತೆ. ದಟ್ ಈಸ್ ವಾಟ್? ಎಕ್ಸ್. ಸೊ ಈ ಥರ ಪ್ರಾಡಕ್ಟ್ ಬಂತು ಅಂದರೆ ದಿಸ್ ವಿಲ್ ಬಿ ಡೆಕ್ಸ್ಟ್ರೋರೋಟೇಟರಿ ಆಸ್ ವೆಲ್ ಆಸ್ ಲೇವೋರೋಟೇಟರಿ. ಡೆಕ್ಸ್ಟ್ರೋರೋಟೇಟರಿ ಆಪ್ಟಿಕಲ್ ಆಕ್ಟಿವ್ ಕಾಂಪೌಂಡ್ಸ್ನ ಡೆಕ್ಸ್ಟ್ರೋರೋಟೇಟರಿನೂ ಮಾಡುತ್ತೆ, ಲೇವೋರೋಟೇಟರಿನೂ ಮಾಡುತ್ತೆ. ಈ ಮಾಲಿಕ್ಯೂಲ್ನ ನೋಡಿ ನೀವು. ಸೊ ಈ ಮಾಲಿಕ್ಯೂಲನ್ನು ನೀವು ಹೀಗಿರೋದನ್ನು ನೀವು ಹೀಗೆ ಮಾಡಿದ್ರು ಕೂಡ ಆ್ಯಸ್ ಇಟ್ ಈಸ್ ಕಾಂಪೋಸಿಷನ್ ಇರೋ ಡಿ ಹಾಗೆ ಇರುತ್ತೆ. ಸೊ ಆ ಕಾರಣಕ್ಕೆ ಇದನ್ನು ನಾವೇನಂತ ಕರಿತೀವಿ? ಡೆಕ್ಸ್ಟ್ರೋ ರೊಟೇಟರಿ ಆ್ಯಂಡ್ ಲೇವೋರೋಟೇಟರಿ, ದಟ್ ಈಸ್ ರೆಸಿಮಿಕ್ ಮಿಕ್ಸ್ಚರ್ ಕಾಂಪೌಂಡ್. ಕ್ಲಿಯರ್? ಹಾಗಾದರೆ ಎಕ್ಸೆಲ್ ಇದೆ. ಸೊ ದಟ್ ಈಸ್ ಆಪ್ಷನ್ 2ನಲ್ಲಿದೆ. ದೆನ್ ಇದೇ ಪ್ರಾಡಕ್ಟನ್ನು ಏನು ಮಾಡಿದ್ದಾರೆ ಅವರು? ಆಲ್ಕೋಹಾಲಿಕ್ KOH ಜೊತೆ ರಿಯಾಕ್ಟ್ ಮಾಡಿದ್ದಾರೆ. ಆಲ್ಕೋಹಾಲಿಕ್ KOH ಜೊತೆ ರಿಯಾಕ್ಟ್ ಮಾಡಿ ಏನು ಮಾಡಿದ್ದಾರೆ? ಹೀಟ್ ಮಾಡಿದ್ದಾರೆ. ಸೊ ಆಲ್ಕೋಹಾಲಿಕ್ KOH ಜೊತೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದರೆ ನಿಮಗೆ ಗೊತ್ತಿದೆ, ಆಬ್ವಿಯಸ್ಲಿ ದಟ್ ಇಸ್ ಎಲಿಮಿನೇಷನ್ಸ್ ರಿಯಾಕ್ಷನ್, ರಿಮೂವಲ್ ಆಫ್ ವಾಟ್? ಹ್ಯಾಲೋಜನ್ ಗ್ರೂಪನ್ನು ಅಲ್ಲಿಂದ ರಿಮೂವ್ ಮಾಡ್ತೀವಿ. ದೆನ್ ದಿಸ್ ಪ್ರಾಡಕ್ಟ್ ಬಿಕಮ್ ಬೆನ್ಸಿನ್ ರಿಂಗ್
ಆ್ಯಸ್ ಇಟ್ ಈಸ್. ಇಲ್ಲೂ ಡಿ ಇರುತ್ತೆ, ಇಲ್ಲೂ ಡಿ ಇರುತ್ತೆ, ಆ್ಯಂಡ್ ಹಿಯರ್ ಆಲ್ಸೋ ಸೇಮ್ ಥಿಂಗ್ ಡಿ ಡಿ. ದೆನ್ ಇಲ್ಲಿ ಸಿ ಎಲ್ ಇದ್ದಿದ್ದು ಸಿ ಎಲ್ ಎಲಿಮಿನೇಟ್ ಆಗುತ್ತೆ. ಎಲಿಮಿನೇಟ್ ಆದಾಗ ಈ ಗ್ರೂಪು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ನಾವು ಇಟ್ ಬಿಕಮ್ಸ್ ವಾಟ್? ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ದ ಫೈನಲ್ ಪ್ರಾಡಕ್ಟ್. ವಾಟ್ ಇಸ್ ದಿಸ್ ಪ್ರಾಡಕ್ಟ್? ಏನಿದೆ ಅಲ್ಲಿ? ಆಪ್ಷನ್ 4 ಇಲ್ಲೂ ಇದೆ. ಹಾಗಾದರೆ ಬೋತ್ 2 and 4 ಆನ್ಸರ್ ಆಗಿರಬೇಕು. ನಾವು ಲುಕ್ ಅಟ್ ದ ಆನ್ಸರ್. ಆನ್ಸರ್ ಪ್ಲೀಸ್. Answer 2 and 4. That is the right answer. This is also racemic mixture. So ಈ ಪ್ರಾಪರ್ಟಿನ ಸ್ಟಡಿ ಮಾಡಿರ್ತಾರೆ, ರೆಸಿಮಿಕ್ ಮಿಕ್ಸ್ಚರ್ ಹೌದು ಅಲ್ವೋ ಅನ್ನೋದನ್ನು. ಸೊ ದಟ್ ಈಸ್ ವೈ ದಿಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಅರ್ಥ ಆಗಿದೆ ಅಲ್ವಾ? ಸೊ ಈ ಥರ ಕ್ವಶನ್ಸ್ ಬಂದಾಗ ಸ್ವಲ್ಪ ನಿಮಗೆ ಬೇರೆ ಬೇರೆ ಬುಕ್ಗಳನ್ನು ಜಾಸ್ತಿ ರೆಫರ್ ಮಾಡಿರಬೇಕಾಗತ್ತೆ, ಕೆಮಿಸ್ಟ್ರಿ ಓರಿಯೆಂಟೆಡ್ ಆಗಿರುವಂಥದ್ದು. ಬಿಕಾಸ್ ಈ ಥರ ಕ್ವಶನ್ಸ್ಗಳಲ್ಲಿ ನಿಮಗೆ ಅಷ್ಟು ಐಡಿಯಾಸ್ಗಳು ಇರೋದಿಲ್ಲ. ಕ್ಲಿಯರ್ ಇದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಹಾಗಾದರೆ ಕ್ವಶನ್ ನಂಬರ್ 34. ಒಂದ್ಸಲ ಕ್ವಶನ್ ಅಬ್ಸರ್ವ್ ಮಾಡಿ ನೀಟಾಗಿ, ಏನು ಅನಿಸುತ್ತೆ? ಪ್ಲೀಸ್ ಅಬ್ಸರ್ವ್ ದ ಕ್ವಶನ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ಫಸ್ಟ್ ಕ್ವಶನ್ಸನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಅರ್ಥ ಆಗ್ತಿದೆ? ಆ ಕ್ವಶನ್ಸ್ಗಳಲ್ಲಿ ಫಸ್ಟ್ ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್ ಬೆನ್ಸಿನ್ ರಿಂಗ್ ಆ್ಯಂಡ್ ದಿಸ್ ಇಸ್ ವಾಟ್ ಅನ್ಸಿಮೆಟ್ರಿಕಲ್ ಆಲ್ಕೆನ್. When an unsymmetrical alkene is treated with HBr in the presence of peroxide, which reaction? Obviously, that is anti-Markovniks. ಯಾವ ರಿಯಾಕ್ಷನ್ ಅದು? ಆಂಟಿ-ಮಾರ್ಕೋನಿಕಾಫ್ಸ್ ರಿಯಾಕ್ಷನ್. ಯಾವ ರಿಯಾಕ್ಷನ್ ಅದು? ಆಂಟಿ-ಮಾರ್ಕೋನಿಕಾಫ್ಸ್ ರಿಯಾಕ್ಷನ್. ಹಾಗಾದರೆ ಆಂಟಿ-ಮಾರ್ಕೋನಿಕ್ಸ್ ರಿಯಾಕ್ಷನಲ್ಲಿ ಪ್ರಾಡಕ್ಟ್ ಏನಾದರೂ ಪ್ರೈಮರಿ ಪ್ರಾಡಕ್ಟ್, ಐ ಮೀನ್ ಮೇಜರ್ ಪ್ರಾಡಕ್ಟ್ 1 ಆಗಿರುತ್ತಾ 2 ಆಗಿರುತ್ತಾ? ಅಂದರೆ 2 ಬ್ರೋಮೋ ಪ್ರಾಡಕ್ಟ್ ಆಗಿರುತ್ತಾ 1 ಬ್ರೋಮೋ ಪ್ರಾಡಕ್ಟ್ ಆಗಿರುತ್ತಾ? ಚೆಕ್ ಮಾಡುವ ಒಂದ್ಸಲ. ನಾವು ಲುಕ್ ಅಟ್ ಹಿಯರ್, ನೀವು ಒಂದ್ಸಲ ಚೆಕ್ ಮಾಡಿ ನೀಟಾಗಿ. ದಿಸ್ ಇಸ್ ವಾಟ್? ಬೆನ್ಸಿನ್ ರಿಂಗ್, ದೆನ್ CH2 ಸಿಂಗಲ್ ಬಾಂಡ್ C, ಸಿಂಗಲ್ ಬಾಂಡ್ H, ಡಬಲ್ ಬಾಂಡ್ CH2 ಪ್ಲಸ್ HBr. ಬ್ಲ್ಯಾಂಕ್ ಸ್ಪೇಸ್ ಪ್ಲೀಸ್. HBr that gives rise to ಕೊಟ್ಟಿರೋದೇನವರು? peroxide. Peroxide. Dear students, as you know that this is what peroxide, nothing but anti-Markovniks reaction. So hydrogen should be attached to this carbon atom and Br should be this carbon atom. Now the product will become benzene ring as it is, and then this is what? CH2. This is single bond CH. Addition of this hydrogen, it becomes CH2 single bond, double bond ಇದು single bond ಆಗಿ ಏನಿದೆ? CH2 ಫೈನಲ್ ಏನು ಅಟ್ಯಾಚ್ ಆಗಿರುತ್ತೆ? ಅದಕ್ಕೆ ಬ್ರೋಮೋ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ದಿಸ್ ಈಸ್ ದ ಪ್ರಾಡಕ್ಟ್. ದಟ್ ಈಸ್ 1 ಬ್ರೋಮೋ ಪ್ರೋಪೇನ್ ಪ್ರಾಡಕ್ಟ್ ಬಂದಿರುತ್ತೆ, ಜೊತೆಗೆ ಬೆನ್ಸಿನ್ ಗ್ರೂಪ್ ಅಟ್ಯಾಚ್ ಆಗಿದೆ. ಅರ್ಥ ಆಗ್ತಿದೆ? ಸೊ ದಿಸ್ ಇಸ್ ವಾಟ್? ಬೆನ್ಸಿನ್ ಪ್ರೊಪೈಲ್ ಬ್ರೋಮೈಡ್. ಬೆನ್ಸಿನ್ ಪ್ರೊಪೈಲ್ ಬ್ರೋಮೈಡ್. ಕ್ಲಿಯರ್? ಸೊ ಹಾಗಾದರೆ ಆನ್ಸರ್ ನೋಡುವ. ಲುಕ್ ಅಟ್ ದ ಆನ್ಸರ್. Option C, that is benzene ring CH2 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 Br, because it is anti-Markovniks product. Because it is anti-Markovniks product. Okay. So next question. So super question ಇದೆ. ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ಹೇಗಿದೆ ಅಂತಂದ್ರೆ ಒಂಥರ ಇದು ಆಟ ಆಡಲಿಕ್ಕೆ ಏಣಿಗಳಿದ್ದ ಹಾಗೆ 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ಸ್. ನೋಡಿ ಸ್ಟೂಡೆಂಟ್ಸ್, ಲೈಫಲ್ಲಿ ಯಾವಾಗಲೂ ನಾವು ನೆಲದ ಮೇಲೆ ಇರಬೇಕು. ಹೋಗ್ತಾ ಹೋಗ್ತಾ ಸ್ಟೆಪ್ ಬೈ ನಮ್ಮ ನಾವು ಗೋಲನ್ನು ರೀಚ್ ಆಗಿ ಸ್ಯಾಚುರೇಷನ್ ಲೆವೆಲಿಗೆ ಬರ್ತೀವಿ. ಸೊ ಇಲ್ಲಿ ಕಂಪ್ಲೀಟಾಗಿ ABC 3 ಮಾಲಿಕ್ಯೂಲ್ನ ಕೊಟ್ಟಿದ್ದಾರೆ. ವಿಚ್ ಒನ್ ಆಫ್ ಅಬೌವ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್? ಇದ್ರ ಬಗ್ಗೆ ಒಂದು ಐಡಿಯಾ ಇರಬೇಕು. ಆಪ್ಟಿಕಲಿ ಇನ್ಆಕ್ಟಿವ್ ಅಂದಾಗ ವಾಟ್ ಆಪ್ಟಿಕಲಿ ಇನ್ಆಕ್ಟಿವ್? ಆಪ್ಟಿಕಲಿ ಇನ್ಆಕ್ಟಿವ್ ನಥಿಂಗ್ ಬಟ್ ದ ಕಾಂಪೌಂಡ್ ಶುಡ್ ಪೊಸೆಸ್ ಸೇಮ್ ಕೈಂಡ್ ಆಫ್ ದ ಮಾಲಿಕ್ಯೂಲ್. ಸೇಮ್ ಮಾಲಿಕ್ಯೂಲ್ ಇತ್ತು, ಒಂದು ಕಾರ್ಬನಿಕ್ ಸೇಮ್ ಮಾಲಿಕ್ಯೂಲ್ ಸರೌಂಡ್ ಆಗಿದೆ ಅಥವಾ ಸಿಮೆಟ್ರಿಕಲ್ ಫಾರ್ಮಲ್ಲಿ ಇದೆ ಅಂತ ಅಂದರೆ ಅದು ಆಪ್ಟಿಕಲಿ ಏನಾಗಿರುತ್ತೆ? ಇನ್ಆಕ್ಟಿವ್ ಕಾಂಪೌಂಡ್ ಆಗಿರುತ್ತೆ. ಸೊ ವಿಚ್ ಒನ್ ಆಫ್ ದ ಅಬೋವ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್? ನೋಡಿ, ಡಿಫ್ರೆಂಟ್ ಗ್ರೂಪ್ ಆಫ್ ಆಟಮ್ಸ್ ಇತ್ತು ಅಂದರೆ ಆಪ್ಟಿಕಲಿ ಆಕ್ಟಿವ್ ಆಗಿರುತ್ತೆ. ದಟ್ ಈಸ್ ಕೈರಲ್ ಕಾರ್ಬನ್ ಆಟಮ್ ಕಾನ್ಸೆಪ್ಟ್ ಹೇಳ್ಬೇಕಾದ್ರೆ ಹೇಳಿದ್ದೀವಿ ನಾವು. ಏನು? ಆಟಮ್ ಆರ್ 4 ಗ್ರೂಪ್ ಆಫ್ ಆಟಮ್ಸ್ ಆರ್ ಆಟಮ್ಸ್ ಏನಾಗಿರುತ್ತೆ? ಕಾರ್ಬನಿಕ್ ಸರೌಂಡ್ ಆಗಿರುತ್ತೆ. ಸೊ ದಿಸ್ ಗ್ರೂಪ್ can give the rotations to the compound. So compound ಇರುವಂಥದ್ದು ಏನು ಮಾಡುತ್ತೆ? ಲೈಟನ್ನು, ಆಪ್ಟಿಕಲ್ ಕಾಂಪೌಂಡ್ಸನ್ನು, ಆಪ್ಟಿಕಲ್ ಆಕ್ಟಿವಿಟಿ ಕ್ಯಾರೆಕ್ಟರ್ನ ತೋರಿಸುತ್ತೆ. ಬಟ್ ಇಲ್ಲಿ ಯಾವ ಮಾಲಿಕ್ಯೂಲಿಗೆ ಅಂತ ಕ್ಯಾರೆಕ್ಟರ್ ಇಲ್ಲ ಅಂತ ಕೇಳ್ತಿದ್ದಾರೆ. ಆಪ್ಟಿಕಲ್ ಇನ್ಆಕ್ಟಿವ್ ಯಾವುದು? ನಾವು ಲುಕ್ ಅಟ್ ಹಿಯರ್, ಎಡ್ಜನ್ನು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಈ ಥರ ಕ್ವಶನ್ಸ್ ಕೊಟ್ಟಾಗ ಕಷ್ಟ ಏನಿಲ್ಲ, ಜಸ್ಟ್ ಅಬ್ಸರ್ವ್ ದ ಎಡ್ಜಸ್. ಹಿಯರ್ ವಾಟ್? ಆಲ್ಕೋಹಾಲ್,
ಅನಿಲಿನ್ ದಟ್ ಈಸ್ NH2 ಅಮೈನ್ ಆಗಿರುತ್ತೆ, ಕ್ಲೋರೋ ಬ್ರೋಮೋ. ಸೊ C2H5 ಈಥೈಲ್, ಸಯಾನೈಡ್, ಮೀಥೈಲ್ ಆ್ಯಂಡ್ ಅಮೈನ್. ಸೊ ಹಿಯರ್ ಸರ್ ಐ ಮೀನ್ ದಟ್ ಈಸ್ ವಾಟ್ ಇಟ್ಸ್ ಅಮೈನ್ ಗ್ರೂಪ್, ದಿಸ್ ಇಸ್ ಆಲ್ಕೋಹಾಲ್. ನೈಟ್ರೋ ಗ್ರೂಪ್ ಇದೆ, C2H5 ಇದೆ. ನೋಡಿ ಎಷ್ಟು ಚೆನ್ನಾಗಿ ಕನ್ಫ್ಯೂಸ್ ಮಾಡಿದ್ದಾರೆ ನಿಮಗೆ. ದಿಸ್ ಇಸ್ ಆಫ್ 1 ಕಾರ್ಬನ್ 2 ಕಾರ್ಬನ್, ದಿಸ್ ಇಸ್ 2 ಕಾರ್ಬನ್ ದಟ್ ಇಸ್ C2H5. ಸಿಮೆಟ್ರಿಕಲ್ ಗ್ರೂಪ್ ಇರೋದ್ರಿಂದ ದಿಸ್ ಇಸ್ ವಾಟ್ ಆಪ್ಟಿಕಲಿ ಇನ್ಆಕ್ಟಿವ್ ಕಾಂಪೌಂಡ್ಸ್. ಆಪ್ಟಿಕಲಿ ಇನ್ಆಕ್ಟಿವ್ ಕಾಂಪೌಂಡ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್, ದಟ್ ಈಸ್ ಆಪ್ಷನ್ ಯಾವುದಾಗಿರುತ್ತೆ? ಎ ಈಸ್ ದ ರೈಟ್ ಆನ್ಸರ್, ದಟ್ ಈಸ್ ಸಿ ಆಪ್ಟಿಕಲಿ ಇನ್ಆಕ್ಟಿವ್, ಬಿಕಾಸ್ ಸಿಮಿಲರ್ ಗ್ರೂಪ್ ಪ್ರೆಸೆಂಟ್ ಇರೋದ್ರಿಂದ ಇದಾಗಿರುತ್ತೆ. ಸೊ ಇವತ್ತಿಗೆ ಇಷ್ಟು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಮತ್ತೆ ಫರ್ದರ್ ಇಂಟ್ರೆಸ್ಟಿಂಗ್ ಕ್ವಶನ್ಸ್ಗಳನ್ನು ಹೇಳ್ತೀನಿ. ತುಂಬ ಈಸಿ ಇದೆ ಅಂತ ಅನ್ಸ್ಕೊತಿದ್ದೆ, ನಿಮಗೆ ಅನಿಸ್ತಿದೆ ಸರ್ ಇಷ್ಟು ಈಸಿ ಕ್ವಶನ್ಸ್ ಹಾಕಿದ್ದಾರೆ ಅಂತ. ನೋ, ಸಿನಾಪ್ಸಿಸನ್ನು ನೀವು ನೀಟಾಗಿ ಅರ್ಥ ಮಾಡಿಕೊಂಡ್ರೆ, ಚಾಪ್ಟರ್ನ ನೀವು ನೀಟಾಗಿ ಅರ್ಥ ಮಾಡಿಕೊಂಡ್ರೆ, ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡ್ರೆ, ಕ್ವಶನ್ಸ್ಗಳು ಅವ್ರು ಹೇಗೆ ಫ್ರೇಮ್ ಮಾಡಿದ್ರು ಕೂಡ ಆನ್ಸರ್ ಮಾಡೋ ಎಬಿಲಿಟಿ ನಿಮಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅರ್ಥ ಆಗಿದೆ ಅನ್ಕೋತೀನಿ. ಹ್ಯಾವ್ ಎ ಗುಡ್ ಡೇ.